ನಿಮ್ಮ ಕ್ಷೇತ್ರದಲ್ಲಿ ನ್ಯೂಸ್ ಫಾಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಕಾಶ್ ನೂಲ್ವಿ. ಧಾರವಾಡ ಲೋಕಸಭಾ ಕ್ಷೇತ್ರ ಕಮಲ ಪಡೆಯ ಭದ್ರಕೋಟೆ. ಚುನಾವಣೆ ಬಂದಾಗ ಪ್ರಹ್ಲಾದ್ ಜೋಶಿ ಇಲ್ಲಿ ಚಕ್ರವ್ಯೂಹವನ್ನೇ ರಚನೆ ಮಾಡ್ತಾರೆ. ಆದರೆ ಈ ಬಾರಿ ಈ ಚಕ್ರವ್ಯೂಹವನ್ನು ಭೇದಿಸ್ತೀನಿ ಅಂತ ಸಮರ ಕಲಿ ವಿನೋದ್ ಅಸೂಟಿ ಕಾಂಗ್ರೆಸ್ನಿಂದ ಕಣಕ್ಕಿಳಿದಿದ್ದಾರೆ. ಇವರ ಬೆನ್ನಿಗೆ ಕೃಷ್ಣನಂತೆ ಜಿಲ್ಲಾ ಉಸ್ತುವಾರಿ ಸಚಿವ ಸಂತೋಷ್ ಲಾಡ್ ನಿಂತಿದ್ದಾರೆ. ಹಾಗಾದರೆ ಈ ವಿನೋದ್ ಅಸೂಟಿ ಈ ಚಕ್ರವ್ಯೂಹವನ್ನು ಭೇದಿಸ್ತಾರ ಅಥವಾ ಮಹಾಭಾರತದ ಕತೆ ಪುನರಾವರ್ತನೆಯಾಗತ್ತಾ? ಈ ಕ್ಷೇತ್ರದ ಜನ ಏನು ಹೇಳ್ತಾರೆ ಬನ್ನಿ ಕೇಳೋಣ. ಪ್ರಹ್ಲಾದ್ ಜೋಶಿ ಸ್ವಲ್ಪ ರೆಸ್ಟ್ ಮಾಡಿ. ಈಗ 20 ವರ್ಷ ಆಯ್ತು ಆರ್ಸಿ ಬರಕತ್ತಿ. ಡೆವಲಪ್ಮೆಂಟ್ ಸಲುವಾಗಿ ಬಿಜೆಪಿಗೆ ಹಾಕ್ಬೇಕು. ಕಾಂಗ್ರೆಸ್ ಬಂದ ಡೆವಲಪ್ಮೆಂಟ್ ಆಗಿಲ್ಲ. ಭಾರತನೇ ವಿಶ್ವಗುರು ಆಗ್ತಾ ಇದೆ, ಅದಕ್ಕೆ ಮೋದಿ ಅವ್ರನ್ನೇ ಬೆಂಬಲಿಸ್ತಾ ಇದ್ದಾರೆ. ಪ್ರಹ್ಲಾದ್ ಜೋಶಿ ಅವರೇ ಬರ್ತಾರೆ, ಬಿಜೆಪಿನೇ ಐತಿಲ್ಲ. ಬಿಜೆಪಿನ ಬರ್ತಾರೆ. ಇಲ್ಲಿ ಅಲ್ಲೇ ಇರ್ತಕ್ಕಂಥದ್ದು ವಿನೋದ್ ಅಸೂಟಿ ಅವ್ರ ಪರವಾಗಿನ ಅದೇ ಎಲ್ಲ ಸರ್ ಅವ್ರ ಕ್ಯಾಂಡಿಡೇಟ್ ಅಲ್ರಿ, ಪ್ರಹ್ಲಾದ್ ಜೋಶಿ ಅಪೋಸಿಟ್ ಕ್ಯಾಂಡಿಡೇಟ್ ಅಲ್ರಿ. ನಮ್ದು ಪಕ್ಕಾ ಕಾಂಗ್ರೆಸ್ ರೀಪ. ದೇಶದ ರಕ್ಷಣೆ ಸಂಬಂಧ ಬಿಜೆಪಿನ ಮಾಡ್ತೇವೆ. ಸಚಿವ ಸಂತೋಷ್ ಲಾಡ್ ಪ್ರತಿನಿಧಿಸುವ ತೊಟ್ಟಿಲುಗಳ ತವರು ಕಲಘಟಗಿಯಲ್ಲಿದ್ದೀನಿ. ಇಲ್ಲಿನ ಜನ ಏನು ಹೇಳ್ತಾರೆ ಈಗ ನಿಮ್ಮ ಮುಂದೆ. ಟ್ರೆಂಡು ಈಗ ಸದ್ಯ ಕಲಘಟಗಿ ತಾಲೂಕಿಗೆ ನೋಡ್ಬೇಕಂತಂದ್ರೆ ನನ್ನ ಮಟ್ಟಿಗೆ ಬಿಜೆಪಿನ ಬರ್ತೈತೆ ಅಂತ ನನ್ನ ಅನಿಸಿಕೆ. ಭಾರತನೇ ವಿಶ್ವಗುರು ಆಗ್ತಾ ಇದೆ, ಅದಕ್ಕೆ ಮೋದಿ ಅವ್ರನ್ನೇ ಬೆಂಬಲಿಸ್ತಾ ಇದ್ದಾರೆ. ಕಾಂಗ್ರೆಸ್ ಯಾಕೆ ಬೇಡ ಅಂತ? ಕಾಂಗ್ರೆಸ್ ಬೇಡ ಅಂದ್ರೆ ಕಾಂಗ್ರೆಸ್ ಗೌರ್ಮೆಂಟ್ಗೂ 70 ವರ್ಷ ನಾವು ಅಧಿಕಾರ ಕೊಟ್ಟೇವಿ. ಈಗ ಅದಕ್ಕೆ ಈಗ ಹೊಸ ಜನ ಚೇಂಜಸ್ ಅನ್ನು ಬಯಸ್ತಾ ಇದ್ದಾರೆ. ಕಾಂಗ್ರೆಸ್ ಸರ್. ಯಾಕ್ರಿ ಕಾಂಗ್ರೆಸ್? ಡೆವಲಪ್ಮೆಂಟ್ ಮಾಡ್ಯಾರ ಸರ್. ಸರ್ ಫ್ರೀ ಉಚಿತವಾಗಿ ಬಸ್ ಮಾಡ್ಯಾರ್ರಿ. ಎಲೆಕ್ಷನ್ ಸಂಪೂರ್ಣ ಕಾಂಗ್ರೆಸ್ ಐತ್ರಿ. ಗ್ಯಾರಂಟಿ ಅದು ಕೊಟ್ಟಾರಲ್ಲ ಅದು. ಅಲ್ಲ ಮತ್ತೆ ಹುಡುಗರೆಲ್ಲ ಮೋದಿ ಮೋದಿ ಅಂತ ನೀವು ನೋಡಿದ್ರೆ ಹಿಂಗಂತೀರಿ. ನಮ್ ಕಡೆ ಮಾತ್ರ ನಾವು ಕಾಂಗ್ರೆಸ್ ಮಾಡತ್ತೀವಿ. ನಮ್ದು ಪಕ್ಕಾ ಕಾಂಗ್ರೆಸ್ ರೀಪ. ಯಾಕೆ ಕಾಂಗ್ರೆಸ್? ನಾವು ಮೊದಲಿಂದ ಅದಕ್ಕೆ ಹಾಕೊಂಡ್ ಬಂದೇವ್ರಿ. ಯಾಕೆ ಅದಕ್ಕೆ ಹಾಕ್ತಿರಿ? ಅದೇ ನಮ್ಮ ಅವ್ವ ನಮ್ಮ ಅಪ್ಪಾರ ಅದಕ್ಕೆ ಹಾಕೊಂಡ್ ಬಂದಾರಿ, ನಾವು ಅದಕ್ಕೆ ಹಾಕೋರಿ. ಮೋದಿಲಿಂತ್ರ ಏನಾರ ಸೌಕರ್ಯ ಆಗೈತಿಪ್ಪ. ಇದು ಏನು ನಮ್ಮ ಗಣಸೂರಿಗಿಂತ ಏನೋ ಇದನ್ನ ಎಲ್ಲಿದೆ ಅವು ಪಗಾರ ಸದ್ಯಕ್ಕೆ ಅವ್ರಿಗೆ ಬರ್ತೈತಿ, ಎಲ್ಲ ಬರ್ತದೆ ಗಣಸೂರಿಗೆ ಏನು ಬರ್ತೈತಿ. ಆ ಪಗಾರನು ನಿಮ್ಗೆ ಬೇಕಾಗಿತ್ತು. ಯಾವ ಪಕ್ಷದ್ದು ಜೋರ್ ಐತಿ? ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಯಾಕೆ ಜೋರ್ ಐತಿ? ಲಾಲ್ ಸಾಹೇಬ್ರು ಯಾರೋ ಕೆಲಸ ಮಾಡ್ಯಾರ. ಲಾಡ್ ಸಾಹೇಬ್ರದ್ದು ಎಲೆಕ್ಷನ್ ಅಲ್ಲಿ ಇದು, ಪ್ರಹ್ಲಾದ್ ಜೋಶಿದು ವಿನೋದ್ ಅಸೂಟಿ ಎಲೆಕ್ಷನ್ ಇದು. ಕಾಂಗ್ರೆಸ್ ಪಕ್ಕ ಕಾಂಗ್ರೆಸ್ ಮೊದಲಿನ ಕಾಂಗ್ರೆಸ್. ಎಲೆಕ್ಷನ್ ಮೋದಿ ಸರ್ಕಾರ ಚಲೋ ಅಂತೈತಿ. ಹೌದಾ? ಹಾಂ, ಯಾಕೆ ಚಲೋ ಅನಿಸ್ತದೆ? ಏನು ಎಲ್ಲ ಇಂಪ್ರೂವ್ ಮಾಡ್ಯಾರ. ಈಗ ಆ ಕಡೆ ಅಂತೇನು ಹೇಳಕ್ ಬರೋದಿಲ್ಲ ರೀ, ನೋಡ್ಬೇಕ್ರಿ ಮುಂದೆ. ಬಿಜೆಪಿ ಸರ್. ಹೌದ್ರಿ, ಜೋಶಿ ಅವ್ರು ಮೊದಲಿಂದ ಇದು ಮಾಡ್ಕೊಂಡಾರಲ್ರಿ. ಹ್ಞೂ ರೀ, ಬಿಜೆಪಿ ಅಂತಲ್ರಿ ಸರ್ ನನಗೆ ಅನಿಸಿಕೆ. ವಿನೋದ್ ಅಸೂಟಿ ಬಂದಾರಲ್ಲ, ಅವ್ರು ನೋಡಿದ್ರೆ ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಒಳ್ಳೆ ಕ್ಯಾಂಡಿಡೇಟ್ ಅಂತ ಅನ್ಸತ್ತನ? ಎಲ್ಲೆಲ್ಲ ಸರ್ ಅವ್ರ ಕ್ಯಾಂಡಿಡೇಟ್ ಅಲ್ರಿ, ಪ್ರಹ್ಲಾದ್ ಜೋಶಿ ಅಪೋಸಿಟ್ ಕ್ಯಾಂಡಿಡೇಟ್ ಅಲ್ರಿ. ಮ್ಯಾಗಿಂದ ಅದು ನೋಡಿದ್ರೆ ಬಿಜೆಪಿನೇ ರೀ, ಬಿಜೆಪಿದು ಅಂತಾರ್ರಿ. ಒಟ್ಟ ಈಗ ಎಲ್ಲ ಬಸ್ಸಿನ ಇದೆಲ್ಲ ಮಾಡಿಂದ ಉಪಯೋಗ ಇಲ್ರಿ. ಎಲ್ಲ ಬಸ್ ಹೆಣ್ಮಕ್ಳಿಗೆ ಸೌಕರ್ಯ ಐತಿ, ಗಂಡ್ಮಕ್ಳಿಗೆ ಏನಿಲ್ಲ. ಈಗಾಗಲೇ ನಾ ಹೇಳಿದಂತೆ ಕಲಘಟಗಿ ತೊಟ್ಟಿಲುಗಳ ತವರು. ಈ ರೀತಿಯಾಗಿ ತೊಟ್ಟಿಲು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸಮಯ ಮತ್ತು ಕಲೆಗಾರಿಕೆ ಬೇಕಾಗುತ್ತೆ. ತೊಟ್ಟಿಲ ಜೊತೆಗೆ ರಾಜಕಾರಣದಲ್ಲಿ ಇವರು ಎಷ್ಟು ಅವೇರ್ನೆಸ್ ಇದ್ದಾರೆ ಅಂತ ನೋಡೋಣ. ಏನು ಹೇಳ್ತೀರಿ? ಎಲೆಕ್ಷನ್ ಏನು ನಡೆದದ, ಏನು ಟ್ರೆಂಡಿಂಗ್ ಅದ? ಎಲೆಕ್ಷನ್ ಜೋರಾಗಿ ಐತ್ರಿ. ಮೋದಿ ಅವ್ರನ್ನ ಆರಿಸಿ ತರ್ಬೇಕಂತ ಹೇಳಿ ಹೆಚ್ಚಾಗಿ ಜನ ಮಾತಾಡ್ಕೊಂತಿರ್ತಾರೆ. ನಮ್ಮದು ನಾವು ಹೆಚ್ಚಾಗಿ ಮೋದಿ ಅವ್ರನ್ನ ಆರಿಸಿ ತರ್ಬೇಕು ಅನ್ನೋ ವಿಚಾರ ಇದೆ. ನಮ್ಮ ದೇಶವನ್ನು ಆಳುವಂಥ ಒಬ್ಬ ಒಳ್ಳೆ ಪ್ರಜೆ ಅಂತಂದ್ರೆ ರಾಹುಲ್ ಅವ್ರಿಗಿಂತ ನಮ್ಮ ಮೋದಿನ ಒಳ್ಳೇದಂತ ನಮ್ಗೆ ಅನಿಸ್ತದೆ. ಮಾಜಿ ಮುಖ್ಯಮಂತ್ರಿಗಳು, ಹಾಲಿ ಶಾಸಕರು ಹಾಗೂ ಹಾವೇರಿ ವಿಧಾನಸಭಾ ಕ್ಷೇತ್ರದ ಅಭ್ಯರ್ಥಿಯಾಗಿರುವಂಥ ಬಸವರಾಜ ಬೊಮ್ಮಾಯಿ ಅವರ ಕ್ಷೇತ್ರ ಧಾರವಾಡ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ. ಅದೇ ಕ್ಷೇತ್ರದಲ್ಲಿ ನಾವಿದ್ದೀವಿ. ಪ್ರಹ್ಲಾದ್ ಜೋಶಿ ವಿನೋದ್ ಅಸೂಟಿ ನಡುವ ಫೈಟ್ ಯಾರ್ದಾಗ್ಬೋದು? ಇಲ್ಲೇ ಅಂದ್ರೆ ನಮ್ಮ ಇವ್ರು ಬರ್ತಾರೆ, ಪ್ರಹ್ಲಾದ್ ಜೋಶಿ ಅವರು ಬರ್ತಾರೆ. ಬಿಜೆಪಿನೇ ಐತಿಲ್ಲ. ಒಳ್ಳೆ ಆಡಳಿತ ಕೊಡ್ತಾರೆ ಅವರು ಮೋದಿಯವರು. ಅದ್ರ ಸಂಬಂಧ ನಾವು ಬಿಜೆಪಿ ಮಾಡಿ ಯಾವಾಗಲೂ ಬಿಜೆಪಿ ಮಾಡಿ ಸರ್. ನಾವು ಬಿಜೆಪಿಗೆ ಹಾಕಂತ ಮಾಡಿವಿ. ಯಾಕ್ರಿ? ನಾವು ಮೊದಲಿಂದ ಅದಕ್ಕೆ ಹಾಕೊಂತ ಬಂದೀವಿ ರೀ. ಅದೇ ಬಿಜೆಪಿ ಹೆಚ್ಚೈತೆ, ಕಾಂಗ್ರೆಸ್ ಹೆಚ್ಚಿಗೆ ಐತೆ? ಬಿಜೆಪಿನ ಬರ್ತಾರೆ.
ಕಾಂಗ್ರೆಸ್ ಬರ್ಬೇಕ್ರಿ ಲೆಕ್ಕದಂತ ಯಾಕೆ ಬಂದ್ರಿ ಹೇಳ್ರಿ ನಮ್ಗೆ ಏನು ಸಹಾಯ ಐತಿ ಅಲ್ಲೇವಾ ಈಗ ನೀ ಆಧಾರ್ ಕಾರ್ಡ್ ತಗೊಂಡು ನೀ ಫ್ರೀ ಹೊಂಟಿ ಇಲ್ಲ ಶಾಲಿ ಮಕ್ಕಳಿಗೆ ಆಧಾರ ಆಗ್ಬೇಕ್ರಿ ಬಡವ್ರ ಮಕ್ಕಳಿಗೆ ಆಧಾರ ಆಗ್ಬೇಕ್ರಿ ಈಗ ನಾವು ಒಬ್ಬಕ್ಕೆ ಅದಾನೆ ಅಂತ ಹೇಳಿ ನನಗಷ್ಟ ಅನ್ಬಾರ್ದ್ರಿ ಮೋದಿ ಬಂದ್ರೆ ಒಳ್ಳೇದು ರಾಹುಲ್ ಗಾಂಧಿಗಿಂತ ಬೆಟರ್ ಅಡ್ಮಿನಿಸ್ಟ್ರೇಟಿವ್ ಕೊಡ್ತಾರೆ ಮತ್ತು ಈಗ ಇಲ್ಲಿ ಜೋಶಿ ಅವ್ರು ಚೆನ್ನಾಗಿ ವರ್ಕ್ ಮಾಡಿದ್ರೆ ಜೋಶಿ ಅವ್ರು ಬಂದರೆ ಒಳ್ಳೇದು. ದೇಶದ ರಕ್ಷಣೆ ಈಗ ಸೇಫ್ ಆಗಿರ್ಬೇಕಂದ್ರೆ ನಾವು BJP ಮಾಡ್ಬೇಕು. ಇಲ್ಲಾಂದ್ರೆ ಕಾಂಗ್ರೆಸ್ ಮಾಡಿದ್ರು ಮತ್ತೆ ನಾವು ಇಲ್ಲಿ ಇದಾಗತ್ತೆ ನೋಡ್ರಿ. 70 ವರ್ಷ ಇರಲೇ ಇಲ್ಲ ದೇಶ ಅಂತ ಕೇಳ್ತಾರೆ. ಅವಾಗ ಇಂದಿರಾ ಗಾಂಧಿ ಮತ್ತು ಕೆಲವೊಬ್ರು ಮನಮೋಹನ್ ಸಿಂಗ್ ಅವ್ರು ಒಳ್ಳೆ ಆಡಳಿತ ತಗೊಂಡಿದ್ರು. ಆದ್ರೆ ಈಗಿರೋಂಥ ಸರ್ಕಾರ ಈಗ ರಾಜ್ಯದ ತಗೋರಿ ರಾಜ್ಯದ ಕಾಂಗ್ರೆಸ್ ಇವ್ರು ಮಾಡ್ಯಾರ ಸ್ಕೀಮ್ ಮಾಡ್ಯಾರ, ಬಿಟ್ಟಿ ಸ್ಕೀಮು, ಗ್ಯಾರಂಟಿ ಸ್ಕೀಮು. ಇವೆ ಜನರಿಗೆ ಎಲ್ಲಿ ಒಳ್ಳೇದಾಯ್ತು ಇದರಿಂದ. BJP ಆಗತ್ತೆ. ಯಾಕ್ರಿ ಬಿಜೆಪಿನೇ ಯಾಕಾಗತ್ತೆ? ಕೆಲಸ ಮಾಡ್ಯಾರಲ್ರಿ ಅದು. ಈಗ ಪ್ರಹ್ಲಾದ್ ಜೋಶಿ ಅವರು 4 ಸಾರಿ MP ಆಗ್ಯಾರ. ಅವ್ರ ಕಾರ್ಯವೈಖರಿ ನಿಮಗೆ ತೃಪ್ತಿ ತಂದದ? ಮಾಡಿದಾರಲ್ಲ, ಕೆಲಸ ಮಾಡಿದಾರ. ಕಾಂಗ್ರೆಸ್ನಿಂದ ಉಣ್ಣಾಕತ್ತೇವ್ರಿ ನಾವು, ಅದೇ ಬೆಟರ್ ರೀ. ನಾವು ಕರ ₹1 BJP ದಂಕರ ₹1 ತಿಂದಿಲ್ಲ. ಕಾಂಗ್ರೆಸ್ನಿಂದ ಉಂಡಿದ್ದು ಸತ್ಯ. ಇವೆಲ್ಲ ಮಾಡ್ಯಾವ್ರಿ, ಇವೇನು ಶಾಶ್ವತ ಅನ್ರಿ ಇವ BJP ಅವ್ರು ಮಾಡಿದ್ದು. ಈಗ ನಾಳೆ ಹೆಚ್ಚು ಕಮ್ಮಿ ಆಗಿ ಇವು ಬೀಳೋವು ಸಿಮೆಂಟಿಂದ ಬಿಲ್ಡಿಂಗ್, ನಮ್ಮ ಬಿಲ್ಡಿಂಗ್ 10 ವರ್ಷ ಆದ್ಕಟ್ಟು ಆಗಲಿ ಊರಾಗತ್ತೈತಿ. ಬಿಲ್ಡಿಂಗ್ ಕಾಂಗ್ರೆಸ್ನವರು ಕಟ್ಟ್ಯಾರ, ಅವು ಸಿಮೆಂಟ್ಲೇನ ಕಟ್ಟ್ಯಾರ, ಅವು ಬೀಳುವಲ್ಲ ಅಲ್ರಿ. ಇದು ಜನದಟ್ಟನೆ ಅಡ್ಡಾಡ್ದಿದ್ದು ಲಾರಿ ಪಾಪ. ಬರೀ ಇದು ಒಂದ ನೋಡಿ ಹೇಳ್ಬೇಡ್ರಿ, ಒಟ್ಟಾರೆಯಾಗಿ ಹೇಳೋದಾದ್ರೆ ಯಾವ್ದಕ್ಕೆ ಬೆಂಬಲಿಸ್ತೀವಿ? ಕಾಂಗ್ರೆಸ್ ನಮ್ಮ ಅಭಿಪ್ರಾಯದಿಂದ ಮೋರ್ ದೆನ್ ಬೆಟರ್ ಕಾಂಗ್ರೆಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಹಾವೇರಿ ಜಿಲ್ಲಾದಲ್ಲಿ 5 ಕಾಂಗ್ರೆಸ್ ಗೌರ್ಮೆಂಟ್ ಇದ್ರೂ ಕೂಡ ಆಗಲಿಲ್ಲ. ಯಾಕಾಗಲಿಲ್ಲ ರೀ? ಜನಸಾಮಾನ್ಯರು ಅರ್ಥಗರ್ಭಿತವಾಗಿ ವಿಚಾರ ಮಾಡ್ತಾರೆ ಎಲ್ಲ ಥರದಿಂದ. ದುಡ್ಡಿನ ಮೇಲೆ ಚುನಾವಣೆ ಆಗಿದ್ದು ನಮ್ಮ ವಿಧಾನಸೌಧ ಎಲೆಕ್ಷನ್ ಸಿಗ್ಗಾವ್ ನಿಜವಾಗಿ ಮತದಾನ ಯಾರು ಮಾಡಿಲ್ಲ. ನಾವೇ ಹೇಳ್ತೇನೆ, ಹಿಡ್ಕೊಂಡು ಹೇಳ್ತೇನೆ. ಈಗೂ ದುಡ್ಡು ನಡೀತದ, ಏನು ಜನ ವಿಚಾರ ಮಾಡಿ ಅನಿವಾರ್ಯ ಆಗಿದೆ ರೀ. ರಾಜಕೀಯ ಬಿಸ್ನೆಸ್ ಆಗಿಬಿಟ್ಟಿದೆ. ಬನ್ನೀರೋ ಬನ್ನೀರೋ ಮತದಾನ ಮಾಡೋಣ ಬನ್ನೀರೋ. ಈ ನಮ್ಮ ನಾಡಿನಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲ, ಕುಡಿಲಿಕ್ಕೆ ನಾಡಿನಲ್ಲಿ ತಿನ್ನಲಿಕ್ಕೆ ಅನ್ನವಿಲ್ಲ. ಈ ನಮ್ಮ ನಾಡಿನಲ್ಲಿ ಕುಡಿಲಿಕ್ಕೆ ನೀರಿಲ್ಲ, ಈ ನಮ್ಮ ನಾಡಿನಲ್ಲಿ ಕಡ್ಡಾಯ ಮತದಾನ, ಕಡ್ಡಾಯ ಮತದಾನ, ದೇಶದ ಅಭಿವೃದ್ಧಿ ಆಗ ನೀವು ನೋಡ್ರಣ್ಣ, ಜನರಿಗೆ ನೆಮ್ಮದಿ ಅಣ್ಣ. ಆಗ ನೀವು ಸಿಗ್ಗಾಂವ್ ತಾಲೂಕ್ ಮುಗುಳಿ ಗ್ರಾಮದ ಶ್ರೀ ಕಲ್ಮೇಶ್ವರ ಜಾನಪದ ಕಲಾ ತಂಡದವರು ಮತದಾನದ ಕುರಿತು ಜಾಗೃತಿ ಮಾಡ್ತಾ ಇದ್ದಾರೆ. ಯಾವ ರೀತಿ ಜಾಗೃತಿ ಅವ್ರ ಹತ್ರ ಕೇಳೋಣ. ಈಗ ಮತದಾನ ನಮ್ಮ ಹಕ್ಕು, ಅದನ್ನು ಭಾಳಷ್ಟು ಜನ ತಪ್ಪಿಸ್ಕೋತಾರ, ಮತ ಮಾರ್ಕೊಳ್ತಾರ, ದುಡ್ಡು ಕೊಟ್ಟರಷ್ಟ ಓಟ್ ಹಾಕ್ತೀನಿ ಅಂತಾರ. ಅಂಥವ್ರಿಗೆ ಏನು ಹೇಳಕ್ಕೆ ಬಯಸ್ತೀರಿ? ನಾವು ಒಂದು ಸುಭದ್ರವಾದ ದೇಶ ಕಟ್ಟಬೇಕಾದ್ರೆ ಕಡ್ಡಾಯವಾಗಿ ಮತದಾನ ಮಾಡಬೇಕು. ಅಂದ್ರೆ ಒಳ್ಳೆ ನಾಯಕರನ್ನ ಆಯ್ಕೆ ಮಾಡ್ಕೋಬೇಕು. ಆ ಪಕ್ಷ ಈ ಪಕ್ಷ ನಮ್ಮ ದೇಶವನ್ನು ಮುನ್ನಡೆಸ್ಕೊಂಡು ಹೋಗುವಂಥ ನಾಯಕರು ಯಾರು ಅನ್ನೋದು ಜನರಿಗೆಲ್ಲ ಈಗಾಗಲೇ ಅರಿವಾಗಿದೆ. ಯಾಕೆಂದ್ರೆ ಈಗ ತಂತ್ರಜ್ಞಾನ ಮುಂದುವರೆದಿದೆ. ಕೆಲವೊಂದಿಷ್ಟು ಜನ ಏನು ಮಾಡಿದ್ದಾರೆ ಅಂತಂದರೆ ಮತದಾನ ಮಾರ್ಕೊಳಕತ್ತಾರೆ, ಕಂಡಕ್ಕೆ ಮಾರ್ಕೊಳಕತ್ತಿದ್ದಾರೆ. ನಾವು ಎಲ್ಲಿವರೆಗೆ ನಮ್ಮ ಮತವನ್ನು ನಾವು ಮಾರ್ಕೊಳ್ಳೋದು ನಿಲ್ಲಿಸೋದಿಲ್ಲ, ಅಲ್ಲಿವರೆಗೆ ರಾಜಕಾರಣಿಗಳು ನಮ್ಮನ್ನು ನುಂಗೋದು ಬಿಡೋದಿಲ್ಲ. ನಾವು ಪಕ್ಷ ಸಿದ್ಧಾಂತದಿಂದ ಹೇಳಬೇಕು ಅಂದ್ರೆ ಕೆಲವೊಂದಿಷ್ಟು 70 ವರ್ಷ ಆಯಿದ್ರು ಕಾಂಗ್ರೆಸ್ನವ್ರು ಏನು ಮಾಡಿಲ್ಲ. ಈ ಮೋದಿ ಬಂದಿಂದ ಎಲ್ಲ ಜನಕ್ಕೂ ಸ್ವಲ್ಪ ಅನುಕೂಲ ಆಗೈತಿ. ನಾವು ಎಲ್ಲ BJP ಮಾಡ್ಕೊಂಡು ಬಂದೇವ್ರಿ. ಮತ್ತು BJP ಅವರು ರೈತರ ಬ್ಯಾಗ ಭಾಳ ಜೀವ ಅದಾರ. ಹಿಂಗಾಗಿ ಯಾವ ಪಕ್ಷ ರೈತರ ಮೇಲೆ ಜೀವ ಅದಾರ ಅಂತೀರಿ, ಕಳಸಾ ಬಂಡ್ರನ್ನ ಮಾಡಲಿಲ್ಲ ಅಂತಾರ ಆ ಭಾಗದ ಜನ BJP ಅವರು. ಅವ್ರು ಮಾಡುವ, ನಾವು ಇಲ್ಲಿ BJP ಐತ್ರಿ ನಮ್ಮದು. ಪ್ರಹ್ಲಾದ್ ಜೋಶಿ ಬಂದ ಏನು ಮಾಡಿಲ್ಲ. ಪ್ರಹ್ಲಾದ್ ಜೋಶಿ ಏನು ಮಾಡಿಲ್ಲ. ಆ ಪಕ್ಷ ನೋಡಿ ಹಾಕ್ತೇವೆ. ಪಕ್ಷಕ್ಕೆ ನಿಂತಾನಲ್ಲ, ಪಕ್ಷ ನೋಡಿ ಹಾಕೋದು ಏನು ಮಾಡೋಕ್ಕಾಗಲ್ಲ. ಆ ಪಕ್ಷಕ್ಕೆ ಬೇರೆದವ್ ನಿಂತಾವನಂದ್ರೂ ಅವಾಗ ಹಾಕ್ತೇವೆ. ವಿನೋದ ಸೂಟಿ ಅಂತೇಳಿ ಕಾಂಗ್ರೆಸ್ಸಿಗೆ ಹೊಸ ಕ್ಯಾಂಡಿಡೇಟ್, ಯುವಕ ಹುಡುಗ, ಅವ್ನು ನೋಡಿ ಕಾಂಗ್ರೆಸ್ಗೆ ಹಾಕ್ಬೇಕು ಅನ್ಸಂಗಿಲ್ಲ? ಅದಷ್ಟೊಂದು ಪರಿಚಯ ಇಲ್ರಿ. ದೊಡ್ಡಾಟಕ್ಕೆ ಉತ್ತರ ಕರ್ನಾಟಕದಲ್ಲಿ ತನ್ನದೇ ಆದ ಮಹತ್ವ ಇದೆ. ನಾನೀಗ ಕುಂದಗೋಳ ತಾಲೂಕಿನ ಹಿರೇಹರಕುಣಿ ಗ್ರಾಮದಲ್ಲಿದ್ದೀನಿ. ಇಲ್ಲಿನ ಬಸವೇಶ್ವರ ದೊಡ್ಡಾಟ ಮೇಳದವರು ವಾಲಿ ಸುಗ್ರೀವರ ಕಾಳಗ ಎಂಬ ದೊಡ್ಡಾಟವನ್ನು ಪ್ರಾಕ್ಟೀಸ್ ಮಾಡ್ತಿದ್ದಾರೆ. ಇವರ ಪ್ರಾಕ್ಟೀಸ್ ಹೇಗಿದೆ ನೋಡೋಣ ಬರ್ರಿ.
ಲೋಕಸಭಾ ಎಲೆಕ್ಷನ್ ಬಂತಲ್ಲ, ಈಗ ಏನು ಅನಿಸ್ತದೆ ನಿಮ್ಗೆ? ಯಾವುದು ನಿಮ್ಮ ಭಾಗದಾಗ ಹೆಚ್ಚಿನ ಟ್ರೆಂಡ್ ಐತೆ? ಏನಿಲ್ಲ ಸರ, ಹಂಗೇನಿಲ್ರಿ. ನಮ್ಮ ಭಾಗದೊಳಗೆ ನಿಮ್ಮ ಭಾಗದಾಗ ಯಾವ್ದು ಹೆಚ್ಚಿಗೆ ಐತಿ? ನಮ್ಮ ಭಾಗದೊಳಗೆ ಎರಡೂ ಅದಾವ ಸರ. ಕಾಂಗ್ರೆಸ್ ಐತಿ, BJP ಐತ್ರಿ. ಅದ್ರಾಗ ಒಂದು ಗುಂಜಿ ಯಾವ್ದು ಹೆಚ್ಚಿಗೆ ಐತಿ? ನಮ್ಮ ಸ್ಥಳೀಯ ನಮ್ಮ ಇಲ್ಲಿದ ನೋಡ್ಕೊಂಡ್ರಿ BJP ಒಂದು ಸ್ವಲ್ಪ ಮುಂದೆ ಐತಿ ಸರ್. BJPನ ಯಾಕೆ? ಮೋದಿ ಒಳ್ಳೇದು ಮಾಡ್ಯಾನ್ರಿ. ಏನು ಒಳ್ಳೇದು ಮಾಡ್ಯಾರ? ಈಗ ರೈತರಿಗೆ ಕಿಸಾನ್ ಮಂತ್ರಿ ಇದು ಮಾಡ್ಯಾರ್ರಿ, ಗ್ಯಾಸ್ ಕೊಟ್ಟಾನ್ರಿ. ಒಟ್ಟು ಸಂಗೀತದ ಬಗ್ಗೆನೂ ಸ್ವಲ್ಪ ಆಸಕ್ತಿ ಇದೆ ಐತಿ ಅಂತೇಳಿ ನಮ್ಗೆ ಅನಿಸಿಕೆ ಐತಿ. ಅಯೋಧ್ಯೆ ಮಂದಿರ ಕಟ್ಟಾರಿ, ರಾಮ ಮಂದಿರ ಕಟ್ಟಾರಿ. ಹೆಣ್ಣು ಮಕ್ಕಳಿಗೆ ಏನೈತಿಲ್ರಿ, ಮತ್ತು ಬಸ್ ಫ್ರೀ ಮಾಡ್ಯಾರ. ಮತ್ತು ಒಳ್ಳೆ 2,000 ತಿಂಗಳ 2,000 ಹಾಕ್ತಾರ. ಅನುಕೂಲ ಆಗಿಲ್ಲ ಅದು? ಅಲ್ಲ ಮತ್ತೆಲ್ಲ ಮಾಡ್ಯಾರಲ್ರಿ, ಎಲ್ಲ ಸ್ವಲ್ಪ ಅದು ಇದ್ದಿತ್ತು. ಆಗೈತೆ ಅಲ್ರಿ. ಉದ್ಯೋಗ ಸೃಷ್ಟಿ ಮಾಡ್ತಾ ಅಂದಿದ್ರು, ಆದ್ರೆ ಸ್ವಲ್ಪ ಇದ್ರೊಳಗೆ ಅಷ್ಟು ಆಸಕ್ತಿ ತೋರಿಸಿ ಮಾಡ್ಯಾರ ಅವರು. ಜಾಸ್ತಿ ಏನು ಮತ್ತು ಬೇರೆ ರೀತಿಯಿಂದ ಮಾಡಿಲ್ಲ. ಕಾಂಗ್ರೆಸ್ ಯಾಕೆ ಬೇಡ? ಕಾಂಗ್ರೆಸ್ಸು ಅದು ಬೇಡ ಅಂತ ಪ್ರಶ್ನೆ ಏನಿಲ್ಲ. ಅವರು ಜಾತಿವಾದ ಅಂತೇಳಿ ಒಂದು ಸ್ವಲ್ಪ ಸಿದ್ದರಾಮಯ್ಯ ಅವರಾತು, ರಾಹುಲ್ ಗಾಂಧಿ ಅವರಾತು ಜಾತಿವಾದ ಸೃಷ್ಟಿಸ್ತಾರ. ಯಾರು ಜಾತಿವಾದ ಸೃಷ್ಟಿ ಮಾಡೋರು? ಕಾಂಗ್ರೆಸ್ನವರ BJP? ಕಾಂಗ್ರೆಸ್ ಸರ್ ಜಾತಿ ಅವರು ಕಾಂಗ್ರೆಸ್ ಮುಸ್ಲಿಮ್ಸ್ಗೆ ಭಾಳ ಸಪೋರ್ಟ್ ಕೊಡ್ತಾರೆ ಸರ್. ಅವ್ರು ಭೇದವಾದ ತರಾರ ಅವ್ರು ಕಾಂಗ್ರೆಸ್ ಸರ್. BJP ಅವ್ರು ತರ್ತಾರೆ ಸರ್, ಆದ್ರೆ ಅವರು ಜಾಸ್ತಿ ಇದು ಇಲ್ಲಲ್ಲ, ಒತ್ತು ಕೊಡ್ದ ಜಾಸ್ತಿ ಕಾಂಗ್ರೆಸ್ನವ್ರು ಸರ್. BJP ಸರ್ಕಾರ ಬಂದ್ರೆ ಒಟ್ಟು ಅನುಕೂಲ ಆಕತ್ತೆ ಎಲ್ಲರಿಗೆ. ಯಾಕಂತಂದ್ರೆ ಅವರು ಮೋದಿ ಅವರು ಭಯೋತ್ಪಾದಕತೆ ಇಲ್ಲಂಗೆ ಮಾಡ್ಯಾರ. ಇಲ್ಲಿ ಬರ್ದಂಗೆ ಯಾರು ಉಗ್ರಗಾಮಿಗಳು ಬರ್ದಂಗೆ ಈ ದೇಶನ ಕಾಯುವಂಥ ವ್ಯವಸ್ಥೆ ಮಾಡಕತ್ಯಾರ. ಮೋದಿ ಇದ್ರಷ್ಟ ಈ ದೇಶ ಉಳಿತೈತೆ ಅಂತಾರ ಅವ್ರು. ಇಲ್ರಿ ಸರ್, ಕಾಂಗ್ರೆಸ್ ಇರ್ಬೇಕ್ರಿ ಸರ್. ಅಂದ್ರೆ ಬಡವರು ಬಗ್ಗರು ಬದುಕಾಕ ಒಂದು ಅನುಕೂಲ ಆಕೈತ್ರಿ. ಹೌದು ಸರ್, ಈಗೆಲ್ಲ 5 kg ಅಕ್ಕಿ ಕೊಡ್ತಾರೆ ರೀ, ಅವ್ರಿಗೆಲ್ಲ ಭಾಳ ಅನುಕೂಲ ಆಕೈತಿ. ನಮಗೆಲ್ಲ ಥಿಯೇಟ್ರ್ ಆಗಲಿ ಹೊಲ ಫಲ ಅದು ಕೆಲವೊಂದಿಷ್ಟು ಮಂದಿಗೆ ಹೊಲ ಇಲ್ಲ, ಏನಿಲ್ಲ, ಅವ್ರಿಗೆಲ್ಲ ಭಾಳ ಅನುಕೂಲ ಆಗೈತೆ ರೀ. 5 kg ಅಕ್ಕಿ ಕೊಡುವುದು, ಈಗ ಅವರು ಅಕ್ಕಿ ಕೊಡ್ಲಿಕ್ಕೂ ದುಡ್ಡು ಕೊಡ್ತಾರೆ. ಏನು ನೀರಿನ ಸಮಸ್ಯೆ ಭಾಳ ಐತೇನ್ರಿ ಊರಾಗ? ಭಾಳ ಐತ್ರಿ, ನೀರಿಂದ ಭಾಳ ತೊಂದರೆ ಐತ್ರಿ. ಇಲ್ಲಿ ಓಟ್ ಕೇಳಕ್ ಬರ್ತಾರಲ್ಲ, ಅವ್ರನ್ನ ಕೇಳಿಲ್ಲನ ನೀರು ನಮಗೆ ಕೊಡ್ತಿರಲ್ಲಪ್ಪ ನೀರು ಅಂತೇಳಿ? ಕೇಳಿದ್ ಹಿಂಗೆ ಮಾಡ್ತಾರೆ, ಚಲೋ ಮಾಡ್ತೇವೆ ಅಂತಾರೆ. ಹೊಳ್ಳಿ ಸುದ್ದಿನ ಡಾರ್ಸ್ ಬಂದಿಂದ ಹೊಳ್ಳಿ ನೋಡೋದೇ ಇಲ್ಲ. ಜಲಜೀವನ್ ಮಷಿನ್ ಕೇಂದ್ರ ಸರ್ಕಾರ ತಂದಿದ್ದದ. ಕೇಂದ್ರ ಸರ್ಕಾರದ ಎಲೆಕ್ಷನ್ ಬಂದತಿ, ಈಗ ಕೇಳ್ತಿರನ ಅವ್ರನ್ನ? ಮತ್ತೆ ಕೇಳ್ತೇವಲ್ರಿ. ಪ್ರಹ್ಲಾದ್ ಜೋಶಿ ಅವ್ರು ಮಾಡಿಕೊಡ್ಲಿಲ್ಲನ ನೀರು ಇಲ್ಲಿ ವ್ಯವಸ್ಥೆ? ಇಲ್ರಿ, ಯಾರು ಇಲ್ರಿ, ಬಂದೇ ಇಲ್ರಿ ಇಲ್ಲಿ ಹೊಳ್ಳಿ. ನಾವು ಹಿಂಗೆ ನೀರು ಇಲ್ಲ, ಹಂಗೆ ರೋಡ್ ಸರಿ ಇಲ್ಲ, ಸರಿ ಇಲ್ಲ ಅಂತ ಏನ್ರ ಅಂತ ಕೇಳಿದಾಗ ಆಗಿನ ಟೈಮ್ದಾಗ ಮಾಡ್ಸಂತವ್ರಿ ಸರ್, ನಡ್ರಿ ಸರ್ ಅಂತೇಳಿ ಮುಂದೆ ದುಡ್ಕೊಂಡು ಹೋಗಿರ್ತಾರೆ. ಅವ್ರು ಕೆಲಸ ಮಾಡಂಗಿಲ್ಲ, ನೀವು ಓಟ್ ಹಾಕೋದು ಬಿಟ್ಟಿಲ್ರಿ. ನೋಡ್ರಿ, ಇವು 5 ಗ್ಯಾರಂಟಿ ಏನದಾವಲ್ಲ, ಅವು ಮಹಿಳೆಯರು ಮಾತ್ರ ಹೆಚ್ಚು ಯಾರ ಏನೋ ಹೇಳಿದ್ರು ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ. ಮೋದಿ ಅವರು ಏನು ನಾನಾ ಗ್ಯಾರಂಟಿ ಅಂತಾರಲ್ಲ, ಏನು ಗ್ಯಾರಂಟಿ ಕೊಟ್ಟರು? ನಾನಾ ಗ್ಯಾರಂಟಿ ಅಂತಾರ, ಭಾಳಷ್ಟು ಯೋಜನೆಗಳನ್ನು ಜಾರಿಗೆ ತಂದೇವ ಅಂತಾರ ಅವರು. ಬಡವ್ರಿಗೆ ಏನು ಉಪಯೋಗ ಆಗಿಲ್ರಿ. ಅದು ಅದಾನಿ ಅಂಬಾನಿಗೆ ಉಪಯೋಗ ಆಗಿರ್ಬೋದು, ಬಡವ್ರಿಗೆ ಏನೇನು ಉಪಯೋಗ ಆಗಿಲ್ಲ. ಸವಾಯಿ ಗಂಧರ್ವರ ನಾಡು ಕುಂದಗೋಳ. ಈ ಕುಂದಗೋಳವನ್ನ BJPಯ ಶಾಸಕ MR ಪಾಟೀಲ್ ಪ್ರತಿನಿಧಿಸ್ತಾರೆ. ಇಲ್ಲಿನ ಜನ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಏನ್ ಹೇಳ್ತಾರೆ ಬನ್ನಿ ಕೇಳೋಣ. ಮೋದಿನೂ ಅಂತಾರ ಮತ್ತು ಪ್ರಹ್ಲಾದ್ ಜೋಶಿನೂ ಅಂತಾರೆ. ಬಟ್ ಕಾಂಗ್ರೆಸ್ಸದ್ದು ಈಗ ಸರಿ ಹೋಪ್ಸ್ ಐತಿ, ಹೇಳಕ್ಬೋದಿಲ್ಲ. ಆ ದೃಷ್ಟಿಯಿಂದ ಇನ್ನೂ ಕಾದು ನೋಡೋ ತಂತ್ರಗಾರಿಕೆ ಐತಿ. ಕಾಂಗ್ರೆಸ್ ಯಾಕೆ ಹೋಪ್ ಐತಿ ಅಂತ ಅನ್ಸತ್ ನಿಮ್ಗೆ? ಯಾಕಂತಂದ್ರೆ ಈಗ ಕರ್ನಾಟಕ ರಾಜ್ಯದೊಳಗೆ ಏನು ಸಿದ್ದರಾಮಯ್ಯವರು ಏನು ಪಂಚ ಸೂತ್ರ ಏನು ಅಳವಡಿಸ್ಕೊಂಡಾರ, ಅದು ಗ್ಯಾರಂಟಿ ಯೋಜನೆ, ಅದು ಒಂದು ಅವ್ರಿಗೆ ಪ್ಲಸ್ ಪಾಯಿಂಟ್ ಆಗ್ಬೋದು ಅಂತ ನಮ್ಮ ವಿಚಾರ ಐತಿ. ಕಾಂಗ್ರೆಸ್ ಬರುವಂಥ ಒಂದು ಅತಿ ಹೆಚ್ಚಿನ ಒಂದು ಗಾಳಿ ಬೀಸಿದೆ. ಯಾಕಂದರೆ ಈ ಮೊದಲು ಮೋದಿಯವರು ನೋಡಿ ಈಗ ಓಟ್ ಹಾಕ್ಕೊಂತ ಬಂದರು. ಈಗ ಇಲ್ಲಿ ಜೋಶಿಯವರು ಅಂತ ಹೇಳ್ಕೊಳ್ಳುವಂಥ ಕೆಲಸ ಯೋಜನೆಗಳನ್ನು ಅವರು ಗ್ರಾಮ ಮಟ್ಟದೊಳಗಾಗಲಿ, ತಾಲೂಕಾ ಮಟ್ಟದೊಳಗಾಗಿ, ಜಿಲ್ಲಾ ಮಟ್ಟದೊಳಗಾಗಿ ಅವರಿಂದ ನಿರೀಕ್ಷೆಗೆ ಮಟ್ಟಕ್ಕೆ ಅವು ಆಗಿಲ್ಲ. ಪ್ಲಸ್ ಮೈನಸ್ ಅನ್ನೋದಕ್ಕಿಂತ ಓವರಾಲ್ ಡೆವಲಪ್ಮೆಂಟ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ ಜನರು. ನಾವೆಲ್ಲ ಯಂಗ್ಸ್ಟರ್ಸ್ ಓವರಾಲ್ ಡೆವಲಪ್ಮೆಂಟ್ ನೋಡ್ತಾ ಇದ್ದೀವಿ. ಆದಷ್ಟು ಜಾಗತಿಕ ಮಟ್ಟದಲ್ಲಿ ಬೆಳಿಬೇಕಂತ ನಮಗೂ ಆಸೆ ಇದೆ. ಎಲ್ಲರಿಗೂ ಪಬ್ಲಿಕ್ಗೆ ಯೋಜನೆಗಳು ಬರಬೇಕು. ಡೆವಲಪ್ಮೆಂಟ್ ಆಗ್ತಾ ಇದೆ,
ಆಗ್ತಾ ಇದೆ, ಆಗ್ತಾ ಇಲ್ಲ ಅಂತ ಹೇಳಕ್ ಆಗೋದೇ ಇಲ್ಲ ಯಾರಿಗೂ. ಡೆವಲಪ್ಮೆಂಟ್ ಸಾಕಷ್ಟು ಚೇಂಜಸ್ ನೋಡಿದ್ದೀವಿ ನಾವು ಚಿಕ್ಕವರಿದ್ದಾಗಿಂದ ಹಿಡಿದು ಇಲ್ಲಿವರೆಗೂ. ಅದೇ BJP ಇಂದ ಆಗಿದೆ, ಸ್ವಲ್ಪ ಚೇಂಜಸ್ ಆಗಿದೆ. ನಾವು ಚಿಕ್ಕವರಿದ್ದಾಗಿಂದ ನೋಡಿದ್ದು BJP ಅವರಿಂದ ಪ್ರೋಗ್ರೆಷನ್ ಆಗಿದೆ. ಗೆದ್ದಾರ ಕರೆ ಆದ್ರೆ ಹಳ್ಳಿ ಭಾಗದೊಳಗೆ ಯಾವುದೇ ಒಂದು ಅಭಿಪ್ರಾಯ ಸರಿ ಇಲ್ಲ ಅವರು. ಈ ಹುಡುಗರೆಲ್ಲ ಮೋದಿ ಮೋದಿ ಅಂತಾರಲ್ಲ. ಈಗ ಹುಡುಗರೆಲ್ಲ ಅಂತಾರ ಕರೆ 4ನೇ ಅಂತಾರ 12ನೇ ಇಲ್ಲ. ಯಾಕಂದ್ರೆ ಈಗ ಜನರಿಗೆ ಏನೈತಂದ್ರೆ ಒಂದು 4ನೇ ಭಾಗರ ಕೊಡ್ತಾನಪ್ಪ ಸಿದ್ದರಾಮಯ್ಯ ಅನ್ನುವಂಥ ಒಂದು ಭಾವನಾ ಹೆಣ್ಮಕ್ಕಳಲ್ಲೇ ಮತ್ತು ಜನರಲ್ಲೇ ಬಂದದೆ. ಇವ್ರು 5 ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ. ಅವು ಎಲ್ಲ ಅವು ಅಭಿವೃದ್ಧಿ ಹೊಂದತಕ್ಕಂಥದ್ದಲ್ಲ, ವೈಯಕ್ತಿಕವಾಗಿ ಜನರಿಗೆ ಅನುಕೂಲ ಆಗ್ಬೋದು ಅದರಿಂದ. ಬಟ್ ಏನಾಕತ್ತಪ್ಪ ಅಂದ್ರೆ ದುಡಿಮೆ ಇಲ್ದಂಗೆ ಕುಂತು ತಿನ್ನೋರ್ಗತಿ ಆಕತ್ತೆ. ಅವ್ರಿಗೆ ಸೋಮಾರಿಗಳನ್ನ ಮಾಡ್ತಕ್ಕಂಥದ್ದು ಕೆಲಸ ಮಾಡ್ತಾರೆ ಕಾಂಗ್ರೆಸ್ನವ್ರು. ಈ ಸರಿ ಅಸೂಟಿ ಇದಾಗ್ಬೇಕ್ರಿ. ಹೌದು ಆಗ್ಬೋದಲ್ಲ, ಮತ್ತು ನೀವು ಹೇಳ್ದಂಗೆ ನಾವು ಆಗ್ಬೋದು ಅದನ್ನ ಮಾಡ್ಬೇಕಂತ ಮಾಡೇವಿ. ಹೌದೌದು, ನಮ್ದು ಮೋದಿಗೆ ಹಾಕೊಂತ ಬಂದೇವಿ, ಮೋದಿಗೆ ಹಾಕ್ತೀವಿ. ಅವರು ಹೆಣ್ಮಕ್ಳಿಗೆ ಹೇಳಕ್ಕೂ ಬರಂಗಿಲ್ರಿ. ಮತ್ತು ನಮ್ಗೆ ಎಲ್ಲಿ ಯಾರು ಕೇಳ್ತಾರೆ ಈಗ? ಈಗ ಅವರು ಜೋಶಿಯರ ಸಾಹೇಬರು ಬರಲಿ, ಅಸೂಟೆ ಸಾಹೇಬರು ಬರಲಿ, ನಮಗೆ ಕೆಲಸ ರೈತರನ್ನ ಕೆಲಸ ಕಾರ್ಯಗಳು ಆಗ್ಬೇಕು. ಈ ರೋಡ್ ಎಲ್ಲ ಕಾರ್ಯಗಳು ಆಗ್ಬೇಕು. ಜೋಶಿಯಾರೇ ನಮ್ಮಲ್ಲಿ ಎಲ್ಲ ರೋಡ್ ಗೀಡ್ ಕೆಲಸ ಮಾಡ್ಯಾರ್ರಿ. ಹಳ್ಳಿಗಳಿಗೆ ನೀರಿನ ವ್ಯವಸ್ಥೆನೂ ಮಾಡ್ಯಾರ. ಈಗ ನಾ ತರಲಘಟ್ಟದಿಂದ ಬಂದೆ. ಆ ನೀರು ಕಿಲೋಮೀಟರ್ ಗಟ್ಟಲೆ ತಗೊಂಡು ಹೊಂಟಿದ್ರು ಅವರು. ಹೊಂಟಾರಲ್ರಿ, ಮಾಡ್ಯಾರ್ರಿ. ಅವರು ಹೇಳಿದ್ರು ಸರಿ ಒಪ್ಗೆನ, ಎಲ್ಲಾರ ಒಂದು ಗಾಡಿ ಹಿಂಗೆ ಬಂದೈತೆಪ್ಪ ಅಂತ ತೋರಿಸ್ರಿ ನೀವು. ಹಿಂಗೆ ಈ ಕಡೆ ಎಲ್ಲಾರ ಒಂದು ಗಾಡಿ ಹಿಂಗೆ ನೀರು ಹೇರ್ಕೊಂಡು ಬಂದೈತೆ ಅಂತ ತೋರಿಸ್ರಿ ನೀವು. ಮತ್ತೆ ಎಲೆಕ್ಷನ್ ಬಂದೈತಲ್ಲ ಈಗ, ನಿಮ್ಮ ಸಮಸ್ಯೆಗಳನ್ನ ಕೇಳ್ತೀರಿ. ನೀ ಸಲ ಓಟಿಗೆ ಕೇಳಕ್ಕೆ ಬಂದಾಗ ಕೇಳ್ಬೇಕು. ಮತ್ತೆ ಒಬ್ಬ ಪ್ರಜಾ ಇದ್ದಾಗ ಕೇಳಿಲ್ಲ ಅಂದ್ರೆ ಮತ್ತೆ ಅವ್ರನ್ನ ನಾವು ಇದು ಮಾಡೋದು ಓಟ್ ಹಾಕೋದು ಹೆಂಗೆ? ಎಲೆಕ್ಷನ್ ಒಮ್ಮೆ ಕೇಳೋದಾಗತ್ತೆ, ಮತ್ತೆ ಮುಂದಿನ 5 ವರ್ಷಕ್ಕೆ ಕೇಳೋದಾಗತ್ತೆ. ಯಾವ್ದ್ರಿ ಮತ್ತೆ ಅವ್ರು ಬರೋದ ಅವಾಗಲ್ರಿ. ನವಲಗುಂದ ಮತಕ್ಷೇತ್ರದಲ್ಲಿ ನಾನಿದ್ದೀನಿ. ಇಲ್ಲಿನ ಮತದಾರರ ಮನದಾಳ ಏನು, ಬನ್ನಿ ನೋಡೋಣ. ಸಲ ಮತ್ತೆ ಎಲೆಕ್ಷನ್ ಬಂದೈತಿ, ಯಾವ್ದು ಜೋರ ಕಾಣಿಸ್ತತಿ? ಏನು BJP ಕಾಂಗ್ರೆಸ್? ಕಾಂಗ್ರೆಸ್ ರೀ. ಕಾಂಗ್ರೆಸ್ ಒಟ್ಟ ಅನ್ನದಾನ ಭಾಗ್ಯ ನಮ್ಗೆ ಅದ ಸಿಕ್ಕತ್ರಿ ಸಿದ್ದರಾಮಯ್ಯ ಇರ್ಲಿದ್ದ. ಮೋದಿ ಒಳ್ಳೊಳ್ಳೆ ಕಾರ್ಯಗಳು ಮಾಡ್ರಿ, ರೈತರಿಗೆಲ್ಲ ಅನುಕೂಲ ಮಾಡ್ರಿ. ಅಂದ್ರೆ ಬೇರೆದವ್ರಿಗೆ ನಾವು ತಮ್ಮಂದ್ರ ಅಧಿಕಾರಕ್ಕೆ ಮೋದಿ ಥರ ಕೆಲಸ ಮಾಡಕ್ ಆಗೋದಿಲ್ಲ. ಲೋಕಲ್ ಕ್ಯಾಂಡಿಡೇಟ್ ನೋಡೋದಿಲ್ಲ, ಇಲ್ಲೇ ಲೋಕಲ್ ಇಲ್ಲಿಯವ್ರು ಅದಾರ ನೋಡೋಂಗಿಲ್ಲ. ನಾವು ವ್ಯಕ್ತಿನ ನೋಡ್ತೀವಿ ಸರ, ಪಕ್ಷನ ನೋಡ್ತೀವಿ. ಇಲ್ಲಿ ಹಸ್ತದ ಟ್ರೆಂಡ್ ಐತ್ರಿ. ಯಾಕೆ ಅವ್ರು ಅನುಕೂಲ ಮಾಡಿಕೊಡ್ರ ಅಂತ ಎಲ್ಲರಿಗಿನ, ಹಂಗಾಗಿ ಅವ್ರ ಬಗ್ಗೆ ಒಲವು ಐತಿ. ಎಲ್ಲ ಹೆಣ್ಮಕ್ಳಿಗೆ ಮಾಡ್ಯಾರ ಅಂತ ಅನುಕೂಲ. ಗಂಡ ಮಕ್ಳು ಕೊಟ್ಟು ಅದು ಅನುಕೂಲ ಮಾಡ್ಯಾರಿ, ಅವ್ರಿಗೆ ಮಾಡ್ಯಾರ, ಇವ್ರಿಗೆ ಮಾಡ್ಯಾರಿ. ಏನು ಕೇಳಿದ್ರೆ ಸಹಾಯ ಮಾಡ್ತಾರೆ, ಹಂಗಾಗಿ ಅವ್ರ ಹಸ್ತಕ್ಕೆ ಏನೇ ಇರಲಿ ಒಟ್ಟು ಸಹಾಯ ಮಾಡ್ತಾರೆ. ಅದನ್ನ ತೋರಿಸು ಆರಿಸೋಣ ಅಂತೇಳಿ ಮಾತಾಡ್ತಿರ್ತಾರೆ. ನಮ್ದು ಕಾಂಗ್ರೆಸ್ ವಿನೋದ ಕೆಲಸ ಅವರು ಆಗ್ತಾರೆ. ಅವರು ಒಳ್ಳೆ ವ್ಯಕ್ತಿ ಚಲ ಮಾಡ್ತಾರ ಅನ್ನೋದು ಭರೋಸೆ ಐತ್ರಿ. ಯಾರು? ವಿನೋದ ಸುಟ್ರಿ MP ಅದಲ್ರಿ, MP ಸುಟ್ರಿ ಒಳ್ಳೆ ವ್ಯಕ್ತಿ ರೀ. ಹೆಂಗ್ ವಯಸ್ಸು ಎಲ್ಲ ಕೆಲಸ ಎಲ್ಲ ಚಲೋ ಆಗ್ತಾರೆ ಅನ್ನೋದು ಭರೋಸೆ ಐತ್ರಿ. ಮಾಡ್ತಾರ ಅನ್ನೋದು ಭರೋಸೆ ಐತಿ. ಭಾರಿ ಕೆಲಸ ಮಾಡಿದ್ದಾರೆ ಜೋಶಿ ಅವ್ರ. ಇಷ್ಟೆಲ್ಲ ರೋಡ್ ಆಗಲೇ ಎಷ್ಟು ಅಗಲ ಇದೆ ರೋಡ್. ಅವ್ರು ಏನು ವರ್ಕ ಮಾಡಿಲ್ಲ ಜೋಶಿ. ಅವ್ರ ಮಕನ ನೋಡಿಲ್ಲ ನಾವು. ಬರೇ ಹುಬ್ಳಿ ನಾನು ಬರೇ ಸಿಟಿಯಲ್ಲೇ ಕೆಲಸ ಮಾಡೋದಂದ್ರೆ ಇಲ್ಲಿ ಏನಾಗಿದೆ ತಾಲೂಕು. ಈ ವಿನೋದ ಶೆಟ್ಟಿ ಅವರು ನಿರಂತರ 20 ವರ್ಷ ಆಯ್ತು ಸಂಘಟನೆ ಮಾಡ್ಕೊಂತ ಬಂದಿದ್ದಾರೆ. ಅವರು ಒಳ್ಳೆಯ ವ್ಯಕ್ತಿ ರೀ. ಅವರು ಈಗ ಯಾಕಂದ್ರೆ ಮೊನ್ನೆ MLA ಕ್ಯಾಂಡಿಡೇಟ್ ಆಗ್ಬೇಕಾಯ್ತು, ಅವ್ರಿಗೆ ಟಿಕೆಟ್ ಫೈನಲ್ ಆಗಲ್ಕ ಕಾಂಗ್ರೆಸ್ ಟಿಕೆಟ್ ಕೊಟ್ಟಿದ್ದಾರೆ. ನಾವು ವಿನೋದ ಶೆಟ್ಟಿ ಅವ್ರಿಗೆ ಬಹುಮತದಿಂದ ವಿನೋದ ಶೆಟ್ಟಿ ಅವ್ರಿ ಲೋಕನಲ್ಲಿ ರೀ ಕೆಲ್ಸ ಅವರು ರೀ. ಅವರು ನಮ್ಮ ಮೊದಲಿಂತ ಇದು ಅದಾರ ರೀ, ಕೆಲಸ ಮಾಡ್ತಾರೆ. ಏನಿಲ್ಲ ಯುವಕರು ತರಬೇಕಾಗಲಿ, ಹಿರಿಯ ಮನುಷ್ಯರ ಸಭೆ ಆಗಲಿ ಕೆಲಸ ಮಾಡ್ತಾರೆ. ಅದೇನು ವಿನೋದ ಶೆಟ್ಟಿ ಅವರು ಅವರ 20 ವರ್ಷದಿಂದ ಪ್ರಹ್ಲಾದ್ ಜೋಶಿ ಅವರು ಅದಾರಲ್ಲ, ಅವ್ರು ಗೆಲ್ತಾನೇನು ಹುಮ್ಮಸ್ ಐತೆ ಅವ್ರಿಗೆ. ಈಗ ಹೊಸ ಕ್ಯಾಂಡಿಡೇಟ್, ಸಣ್ಣ ಹುಡುಗ, ಎದುರಿಸೋ ಶಕ್ತಿ ಐತಿ ಸಣ್ಣ ಹುಡುಗ. ಎದುರಿಸ್ಬೋದು. ಏನು ಈಗಿನ ಅವರು ಭಾಗ್ಯ ಮಾಡ್ರಲ್ಲ, ಅದು ಒಂದಿಟ್ಟು ನೆರವಾಗ್ಬೋದು. ಪ್ರಹ್ಲಾದ್ ಜೋಶಿಯರ್ ಅಂತಾರೆ ಏನು 4 ವರ್ಷ ಆಯ್ತು, 4 ಸರಿ ಆರಿಸಿ ಬಂದರು ಯಾವುದೂ ಏನೂ ಆಗಿಲ್ಲ. ಇಲ್ಲಿ ರೈತರದ ಸಮಸ್ಯೆ ಕಳಸಾ ಬಂದೂರಿ ಹೋರಾಟದ್ದೈತಿ, ಏನು ಸ್ಪಂದನೆ ಮಾಡ್ತಾ ಇಲ್ಲ. ಸ್ವಲ್ಪ ಈ ಸರ್ತ ಅವ್ರಿಗೆ ಹಿನ್ನಡೆ ಆಗೋ ಇದೈತಿ, ಭಾಳ ಐತಿ. ಕಳಸಾ ಜೋಡಣೆ ಮಾಡವಲ್ರಿ, ಬೆಳೆ ಪರಿಹಾರ ಹಾಕವಲ್ರಿ, ಬರಗಾಲ. ಯಾರು ತಪ್ಪೈತಿ ಇದ್ರಾಗ? ಎಲ್ಲ ರಾಜಕೀಯ ಮಾಡೋರ್ದ ಐತ್ರಿ. BJP ಅವ್ರದ ಕಾಂಗ್ರೆಸ್? BJP ಅವ್ರ ಮೇಲೆ ಕಾಂಗ್ರೆಸ್ನವ್ರು ಹೇಳ್ತಾರ, ಕಾಂಗ್ರೆಸ್ ಮೇಲೆ BJP ಅವ್ರು ಹೇಳ್ತಾರ್ರಿ. ಆರಿಸಿ ಬರೋ ಮಟನ ಎಲ್ಲ ಕೆಲಸ ಮುಂಗ ಹಿಡಿದು ಕೇಳ್ರಿ.
ನಮ್ಮನ್ನ ಆರಿಸಿ ತೊಗೊಂಬರ್ರಿ ನಮ್ಗೆ ಓಟ್ ಹಾಕ್ರಿ ಅಂತ BJP ಅಂತಾರ ಕಾಂಗ್ರೆಸ್ ಅಂತಾರ ಆರಿಸಿ ಬಂದಿಂದ ಹೊಳೆ ನೋಡೋದಿಲ್ಲ. ಸರ್ ಮೋದಿ ಅವ್ರು ಹೇಳ್ತೀವಿ ಸರ್, ನಮಗೆ ಲೋಕಲಲ್ಲಿ ನಮಗೆ ಇವಾಗ ನಮ್ಗೆ ವಿನೋದ್ ಅಣ್ಣ ಅಂದರೆ ನಮ್ಗೆ ಒಂದು ಅಭಿಮಾನ ಅದ. ನಮಗೆ ಈ ಸತಿ ಹೊಸ ನಾಯಕ ಬೇಕು ರೀ MP ಒಳಗೆ. ನಮಗೆ ಲೋಕಸಭೆಗೆ ಸಹ ವಿನೋದ್ ಅಣ್ಣವ್ರನ್ನ ಆಶೆ ಕಳಿಸ್ತೀವಿ. ಮೋದಿ ಸರ್ಕಾರ ಅಡ್ಡಿ ಇಲ್ಲ, ಆದ್ರೆ ರಾಜ್ಯದೊಳಗೆ ಕೇಂದ್ರದೊಳಗೆ ಮತ್ತು ರಾಜ್ಯದೊಳಗೆ BJP ಸರ್ಕಾರ ಇದ್ದರೂ ಕಳಸ ಮಂಟ್ರಿ ಕೊಡಿಸ್ಲಿಲ್ಲ. ಅದೊಂದು ರೈತರಿಗೆ ಭಾಳ ನೋವು ಐತಿ. ಪ್ರಹ್ಲಾದ್ ಜೋಶಿ ಸ್ವಲ್ಪ ರೆಸ್ಟ್ ಮಾಡಲಿ. ಈಗ 20 ವರ್ಷ ಅಥವಾ ಆರಿಸಿ ಬರಕತ್ತಿ, ಸ್ವಲ್ಪ ರೆಸ್ಟ್ ಮಾಡಿಬಿಟ್ರೆ ಮತ್ತೆ ಈಗ ಹೊಸಬ್ರು ಯುವಕರು ಬರ್ತಾರೆ, ಅವ್ರಿಗೇನೋ ಒಂದು ಅವಕಾಶ ನೋಡೋಣ, ಅವ್ರಿಗೆ ಮುಂದೆ ಬೆಳಿಬೇಕು ಅನ್ನೋದು ಇರ್ತೈತಿ. ಅವ್ರಿಗೆ ಅವಕಾಶ ಕೊಡೋಣ. ಇನ್ನೂ ವಯಸ್ಸೈತಲ್ಲ, ವಯಸ್ಸೈತಿ ಇನ್ನೂ ವಯಸ್ಸಿಲ್ಪ ಅನ್ನೋಂಗಿಲ್ಲ, ವಯಸ್ಸೈತಿ. ಇನ್ನೂ ಒಂದ್ಸಲ ಆಗಲಿ, ಪ್ರಹ್ಲಾದ್ ಜೋಶಿನೂ ಆಗಲಿ ಮೋದಿನೂ ಆಗಲಿ. ಟ್ರೆಂಡ್ ಕಾಂಗ್ರೆಸ್ಸಿನ ಪರವಾದಂಥ ಅಲ್ಲಿ ನವಲಗುಂದ ಮತಕ್ಷೇತ್ರದೊಳಗೆ ಐತೆ ಸರ್. ಯಾಕಂದ್ರೆ ವಿನೋದ್ ಅಸೂಟಿ ಅವರು ಬಡವರ ಪರವಾಗಿ ನಿಂತಾರ. ಕೊರೋನಾ ಸಂದರ್ಭದೊಳಗೂ ಅವರು ಪ್ರತಿ ಮನೆಗೆ ಹೋಗಿ ಫುಡ್ ಕಿಟ್ ಆಗಿರ್ಬೋದು, ವಿವಿಧ ರೀತಿಯ ಸೌಲಭ್ಯಗಳನ್ನು ಕೊಟ್ಟರ. ಹಾಗಾಗಿ ನವಲಗುಂದ ಅಂತ ಕನ್ಸಿಡರ್ ಮಾಡಿದ್ರೆ ಖಂಡಿತವಾಗಿ ಇಲ್ಲಿ ವಿನೋದ್ ಅಸೂಟಿ ಅವ್ರ ಪರವಾದಂಥ ಅಲೆನ ಇಲ್ಲಿ ಐತಿ. ಹುಡುಗರು ಕೇವಲ ಮೋದಿ ಅಂಥೇಳಿ ಕೂಗ್ಬೋದು ಸರ್, ಬಟ್ ಇಲ್ಲಿ ಅಲ್ಲೇ ಇರ್ತಕ್ಕಂಥದ್ದು ವಿನೋದ್ ಅಸೂಟಿ ಅವ್ರ ಫಲವಾಗಿನೇ ಅದೇ. ಯುವಕರಿಗೆ ಒಂದು ಕ್ರೀಡಾ ಅಂತೇಳಿ ಬಂದ್ರೆ ಪ್ರೋತ್ಸಾಹ ಕೊಡೋರು ಅವ್ರೊಬ್ರು ನಮ್ಮ ಧಾರವಾಡ. ಕಬಡ್ಡಿ ಆಡ್ಸಾರ, ಹೊಳ್ಳಿ ಕೈಟ್ ಫ್ಲೈಯಿಂಗ್ ಮಾಡ್ಯಾರ, ಅನೇಕ ರೀತಿಯ ಕ್ರೀಡಾ ಚಟುವಟಿಕೆಗಳನ್ನು ಮಾಡ್ಯಾರ. ಹುಬ್ಬಳ್ಳಿ ಧಾರವಾಡ ಸೆಂಟ್ರಲ್ ವಿಧಾನಸಭಾ ಕ್ಷೇತ್ರ BJPಯ ಭದ್ರಕೋಟೆ. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ಗೆ ಸೋಲಿನ ರುಚಿ ಕಾಣಿಸಿದ ಕ್ಷೇತ್ರ ಇದು. ಈ ಕ್ಷೇತ್ರದ ಜನ ಲೋಕಸಭಾ ಚುನಾವಣಾ ಸಂದರ್ಭದಲ್ಲಿ ಏನು ಹೇಳ್ತಾರೆ ಕೇಳೋಣ ಬನ್ನಿ. ಈಗ ರಾಷ್ಟ್ರ ಹಿತ ದೃಷ್ಟಿಯಿಂದ ನೋಡಬೇಕಂದ್ರೆ ಇದು ಪ್ರಹ್ಲಾದ್ ಜೋಶಿ ಮೊದಲಿಂದ ಕೆಲಸ ಮಾಡಿದ್ದಾರೆ. ಹೀಗಾಗಿ ರಾಷ್ಟ್ರದ ಹಿತ ದೃಷ್ಟಿಯಿಂದ ಮೋದಿಯವ್ರಿಗೆ BJP ಓಟ್ ಹಾಕ್ಬೇಕು ನಮ್ದು ಇಚ್ಛೆ ರೀ. ಮೋದಿಯವ್ರು ಬೇಕು. ಯಾಕೆ ನಿಮ್ಗೆ ರಾಹುಲ್ ಗಾಂಧಿ ಸೂಕ್ತ ಅಂತ ಅನ್ಸಂಗಿಲ್ಲ? ರಾಹುಲ್ ಗಾಂಧಿ ಇಲ್ಲ ರೀ, ಅವರು ಸರಿಯಾಗಿ ಮಾತಾಡೋಕೆ ಬರೋಂಗಿಲ್ಲ. ಏನು ಅವ್ರಿಗೆ ರಾಷ್ಟ್ರ ಬಗ್ಗೆ ಏನೂ ಗೊತ್ತೇ ಇರೋಂಗಿಲ್ಲ ಅವ್ರಿಗೆ. ಡೆವಲಪ್ಮೆಂಟ್ ಸಲುವಾಗಿ BJPಗೆ ಹಾಕ್ಬೇಕು, ಕಾಂಗ್ರೆಸ್ ಬಂದ ಡೆವಲಪ್ಮೆಂಟ್ ಆಗಂಗಿಲ್ಲ. ಈಗ ರೋಡ್ಸ್ ಇನ್ಫ್ರಾಸ್ಟ್ರಕ್ಚರ್ ಎಲ್ಲ ನೋಡ್ತಿರಲ್ಲ ನೀವು, ಯಾವ ನಮೂನಿ ಡೆವಲಪ್ ಆಗಿದೆ ಇಂಡಿಯಾ. ಇನ್ನು 10 years ಕೊಟ್ಟರೆ ಫುಲ್ ನಂಬರ್ 1 ಮಾಡ್ತಾರೆ. ನಾವಂತೂ BJP ಪಕ್ಕ ಸರ್, ಎರಡು ಮಾತಿಲ್ಲ. ಯಾಕಂದ್ರೆ ನಾವು ನಮ್ಮ ಲೋಕಲ್ ನೋಡೋಕ್ಕಿಂತ ನರೇಂದ್ರ ಮೋದಿ ಅವ್ರ ಮೇಲ್ಗಡೆ ನೋಡ್ತೇವೆ. ಯಾಕೆ ಭಾಳ ಒಳ್ಳೊಳ್ಳೆ ಕೆಲಸ ಮಾಡಿದ್ದಾರೆ ರಾಷ್ಟ್ರ ಮಟ್ಟದೊಳಗೆ. ಹೀಗಾಗಿ ನಾವು ಆಯ್ಕೆ ಮಾಡೋದಂತೂ BJP. ಈ ಸಲ ಟ್ರೆಂಡ್ ಹೆಂಗದ ಅಂತ ಅನ್ಸತ್ತೆ ನಿಮ್ಗೆ? ಬದಲಾವಣೆ ಗಾಳಿ ಬೀಸ್ತಾ ಇದೆ. ಯಾಕಂದ್ರೆ ಇವತ್ತು ಮೋದಿಯವರು ಒಂದು ಪ್ರಧಾನಮಂತ್ರಿ ಏನು ವಿಫಲರಾಗ್ಯಾರ. ಮತ್ತು ಇಲ್ಲಿರ್ತಕ್ಕಂಥ ನಮ್ಮ ಜೋಶಿ ಸಾಹೇಬ್ರು ಇರ್ಬೋದು, ಅವರು ಕೂಡ ಅಂಥ ಒಳ್ಳೆ ಆಡಳಿತಗಾರಲ್ಲ. ಆದರೆ ಇವತ್ತೊಂದು ಕಾಂಗ್ರೆಸ್ ಪರ ಒಂದು ಗಾಳಿ ಬೀಸ್ತಾ ಇದೆ. ಇವತ್ತು ಎಷ್ಟೋ ಮತಗಳಿಂದ ಕಾಂಗ್ರೆಸ್ ಗೆದ್ದು ಬರ್ತಕ್ಕಂಥ ಒಂದು ವಾತಾವರಣ ಕಂಡು ಬರ್ತದೆ. ಸೆಂಟ್ರಲ್ದಲ್ಲಿ ಓವರಾಲ್ ಹೇಳಕ್ಕೆ ಬರೋದಿಲ್ಲ ಟ್ರೆಂಡ್. ಅದು ಬಹುತೇಕ ಚೇಂಜ್ ಆಗ್ಬೋದು, BJP ಆಗ್ಬೋದು. ಇಲ್ಲಿ ನಮ್ಮ ಲೋಕಲ್ ಮಾತ್ರ ಜನ ಚೇಂಜ್ ಬಯಸಿದ್ದಾರೆ. ಅದರಿಂದ ಇಲ್ಲಿ ಸೆಂಟ್ರಲ್ ಅಂದ್ರೆ ಈ ಕ್ಷೇತ್ರ ಸೆಂಟ್ರಲ್ ಕೇಸ್ ಲೀಡ್ ಕೊಡ್ತದೆ. ಇಲ್ಲ, ಕಾಂಗ್ರೆಸ್ ಲೀಡ್ ಕೊಡ್ತದೆ. ಕಾಂಗ್ರೆಸ್ ಶಾಸಕ ಪ್ರಸಾದ ಬಯ್ಯ ಪ್ರತಿನಿಧಿಸುವ ಹುಬ್ಬಳ್ಳಿ ಧಾರವಾಡ ಪೂರ್ವ ಕ್ಷೇತ್ರದಲ್ಲಿ ನಾನಿದ್ದೀನಿ. ಇಲ್ಲಿನ ಜನ ಲೋಕಸಭಾ ಚುನಾವಣೆ ಕುರಿತು ಏನು ಹೇಳ್ತಾರೆ ಬನ್ನಿ ಕೇಳೋಣ. ಈಗ ಲೋಕಸಭಾ ಎಲೆಕ್ಷನ್ ಬಂತಲ್ಲ, ಹೆಂಗೆ ಕಾಣಿಸ್ತೈತಿ? ಯಾವುದು ಜೋರು ಕಾಣಿಸ್ತೈತಿ? ನಮ್ಗೆ ಈಗ ಸದ BJPನೇ ಚಲೋ ಅನಿಸ್ತೈತೆ ಸರ್. BJPನೇ ಬಂತಂದ್ರೆ ನಮ್ಗೆ ವ್ಯಾಪಾರಸ್ಥರಿಗೆ ಎಲ್ಲರಿಗೂ ಚಲೋ ಆಕೈತಿ ಅಂತ ನನ್ನ ಅಭಿಪ್ರಾಯ ಸರ್. ಹಾಕೋಂಗೇ ಇಲ್ಲಲ್ರಿ ಈ ಸಲ, ಯಾರಿಗೆ ಹಾಕೋಂಗಿಲ್ಪ. ಇದನ್ನ ಓಟ್ ಹಾಕೋದಿಲ್ಲ. ಹಾಕಿದ್ರ ನೀ ಸತ್ತೀನಿ ಅಂತ ಹೇಳಿ ಮಾಡ್ತಾರ. ಮಾಡ್ಲಿ, ಮತ್ತೇನು ನಮ್ಗೆ ಏನೈತಿ? ಬಡವ್ರಿಗೆ ಆಧಾರ ಇಲ್ಲ ನಿನಗೆ ಏನೈತಿ? ದುಡಿದು ತಿನ್ನೋದು ಅದ. ಎಲ್ಲಾರು ಅದ ಇರ್ತಾವ. ಅಲ್ಲ ಸರ್, ಈಗ ನೋಡ್ರಿ ಎಲ್ಲರೂ ದುಡ್ಕೊಂಡು ತಿನ್ನೋರು. ಬಸ್ಸಿಗೂ ಫ್ರೀ ಮಾಡ್ರಿ, ಎಲ್ಲಾನು ಮಾಡ್ಯಾರ್ರಿ. ಅದು ಬಂದ್ರೆ ತಕೊಂಡ್ಬಿಡ್ತಾರ. ಈಗ ರೇಷನ್ ತೊಗೊಂಡು ಹಾಕೋಲಿ, ತೊಗರಿ ಬೇಳೆ ತೊಗೊಂಡ್ರಿ 202 ರೂಪಾಯಿ ಐತ್ರಿ. ಎಷ್ಟು ಇತ್ತು ರೀ? 105, 102 ಇದ್ದಿದ್ದು 202 ರೂಪಾಯಿ ಐತ್ರಿ. ಏನು ಈ ಬೆಲೆ ಏರಿಕೆ ಯಾರ ಕೈಯಾಗೈತಿ? ರಾಜ್ಯ ಸರ್ಕಾರದ ಕೈಯಾಗೈತೆ ಏನು ಕೇಂದ್ರ ಸರ್ಕಾರದ ಕೈಯಾಗ? ಇಲ್ಲಿ ಐತಲ್ರಿ, ಕೇಂದ್ರ ಕೈಯಾಗ್ರ ಇಲ್ರಿ, ಅವ್ರ ಕೈಯಾಗ್ರ ಇಲ್ರಿ. ಆದ್ರೆ ನಾವು ಹಾಕೋದು ಮಾತ್ರ BJPಗೆ ಓಟ್, ಕಾಂಗ್ರೆಸ್ಗೆ. ಏನು ಟ್ರೆಂಡ್ ಏನೈತೆ ಅಂತ ಇಲ್ಲಿ ಈ ಭಾಗದಾಗ ನೋಡ್ರಿ ಸರ BJP ಐತಿ.
ಬಿ ಜೆ ಪಿ ಮೋದಿಯವರೆಲ್ಲ ಮಾಡಿದ್ದಾರೆ ಎಲ್ಲ ಅವರು ರೈಲಿಂದ ಮಾಡಿದ್ದಾರೆ, ಆಮೇಲೆ ಈ ರೋಡ್ ಮಾಡಿದ್ದಾರೆ, ಸಾರ್ವಜನಿಕರಿಗೆ ಉತ್ತಮವಾಗುವಂಥ ಕೆಲಸಗಳನ್ನು ಮಾಡಿದ್ದಾರೆ. ಇನ್ನು ಮುಂದೆ ಮಾಡ್ತಾರೆ, ಮೋದಿ ಬರ್ಬೇಕಂತ ನಮ್ಮ ಅಭಿಪ್ರಾಯ. ಅವು ಏನು ಗ್ಯಾರಂಟಿ ಏನು ಉಪಯೋಗ ಆಗತ್ತಿಲ್ಲ? ಎಲ್ಲಿ ಗ್ಯಾರಂಟಿ ಉಪಯೋಗ ಅದಾವ? ಅಕ್ಕಿದ ರೊಕ್ಕ ಎಷ್ಟು ಮಂದಿ ಹೋಗ್ಯಾವ, ಅಕ್ಕಿಲ್ಲ ಆ ಪೆನ್ಷನ್ ಎಷ್ಟು ಮಂದಿ ಹೋಗ್ಯಾವ, ಗ್ಯಾರಂಟಿ ಎಲ್ಲೈತಿ? ಹೆಣ್ಮಕ್ಳು ಅಷ್ಟೇ ಓಡಾಡ್ಬೇಕು ಬಸ್ನಾಗ, ಇವ್ರು ವಯಸ್ಸಾದ್ರೆ ಎಲ್ಲಿ ಓಡಾಡ್ಬೇಕು? ನೆಲದ ಮೇಲೆ ಹೋಗ್ಕೊಂಡು ಒಳಗೆ ಹೋಗು. ಅರವಿಂದ್ ಬೆಲ್ಲದ್ರನ್ನ ಶಾಸಕರನ್ನಾಗಿ ಚುನಾಯಿಸಿರುವ ಹುಬ್ಬಳ್ಳಿ ಧಾರವಾಡ ಪಶ್ಚಿಮ ಮತಕ್ಷೇತ್ರದಲ್ಲಿ ನಾನಿದ್ದೀನಿ. ಇಲ್ಲಿನ ಮತದಾರರ ಮನದಾಳವನ್ನು ನಿಮ್ಮ ಮುಂದೆ ಬಿಚ್ಚಿಡ್ತೀನಿ, ಬನ್ನಿ ನನ್ನ ಜೊತೆ. ನೋಡ್ರಿ, ನಮ್ದು ಇದು ಧಾರವಾಡ ಲೋಕಸಭಾ ಕ್ಷೇತ್ರ ಲಿಂಗಾಯತರು ಬಲಾಢ್ಯರಿರುವಂಥ ಕ್ಷೇತ್ರ. ನಮ್ಗೆ ಲಿಂಗಾಯತರಿಗೆ ಕೊಟ್ಟರೆ ಒಳ್ಳೇದಾಕೈತಿ ಅನ್ನೋಂಥದ್ದು ನಮ್ಮ ಅಭಿಪ್ರಾಯ ಒಂದ್ರಿ. ಮತ್ತು ಲಿಂಗಾಯತರ ಬಲಾಢ್ಯದಲ್ಲಿ ಬೇರೆದವ್ರನ್ನ ತಂದು ನಮ್ಮ ತಲೆ ಮೇಲೆ ಏರೇರಿ ಅವ್ರು ಚಾಕರಿ ಮಾಡ್ಕೊತ ಹೋಗೋದ್ರಿಂದ ನಮ್ಮ ಸಮಾಜ ನಾವು ಎತ್ತೋದು ಯಾವಾಗ ಕಟ್ಟೋದು ಯಾವಾಗ, ಬರೀ ಮಾತನಾಗ ಹೊಂಟು ಬಿಟ್ಟಿವಿ ನಾವು. ಲಿಂಗಾಲೇಶ್ವರ ಏನು ಸ್ಟೇಟ್ಮೆಂಟ್ ಕೊಟ್ಟಾರಲ್ಲ, ಆ ಸ್ಟೇಟ್ಮೆಂಟಿಗೆ ನಾವು ನಮ್ಮ ಸಮಾಜ ಇನ್ಮ್ಯಾಗ ಬದ್ಧಾಗ್ತೈತಿ. ಬದ್ದಾಗಿ ಇದನ್ನು ನಾವು ಕಂಟಿನ್ಯೂ ಮಾಡ್ತೇವೆ. ಇದನ್ನು ಮೌಟ್ ಟು ಮೌಟ್ ಇದನ್ನ ಎಲ್ಲರಿಗೂ ಹೇಳ್ಕೊತ ಹೋಗ್ತೀವಿ, ಮನೆಯಿಂದನೂ ಪ್ರಚಾರ ಮಾಡ್ಕೊತ ಹೋಗ್ತೀವಿ. ಸಾಧ್ಯ ಆಗತ್ತೆ ಇದನ್ನ ಏನೈತಲ್ಲ ಬದಲಾವಣೆ ತರೋದ್ರಿಂದ, ವ್ಯಕ್ತಿ ಅಂದರೆ ಈಗ MLA ರೆಪ್ರೆಸೆಂಟೇಟಿವ್ಸನ್ನು ಕ್ಷೇತ್ರದಾಗ ಬದಲಾವಣೆ ಮಾಡೋದ್ರಿಂದ ಅವ್ರಿಗೂ ಒಂದು ಒಳ್ಳೆಯ ಸಂಜೆ ಸಿಗುತ್ತೆ. ಈಗ ಒಂದು 4-5 ಸಲ ಈಗ ಆರಿಸ್ಕೊಂಡು ಬಂದುಬಿಟ್ರೆ ಐ ಆಮ್ ದಿ ಕಿಂಗ್ ಅಂತ ಅನ್ನೋದು ಅವ್ರ ತಲೆಯಾಗಿ ಬರಬಾರ್ದು. ಈಗ ಆ್ಯಸ್ ಆನ್ ಟುಡೇ ಇವತ್ತು ಹಂಗೆ ಬಂದೈತಿ. ಇದನ್ನು ನಿರ್ಮೂಲನೆ ಮಾಡ್ಬೇಕಂತ ಅನ್ನೋದು ಇವತ್ತಿನಿಂದ ನಾವು ಕಾರ್ಯಾಚರಣೆ ಹಾಕ್ಕೊಂಡಿವಿ. ಯಾರು ಬಂದ್ರೆ ಚಲೋ ಅನ್ಸತ್ತೆ ನಿಮಗೆ? ಯಾರು ಬಂದರೂ ನಾವು ಅಬೋ ಹೌಸ್ ಹೊಡ್ಯಾಕದ್ದ ಆಟೋ ರಿಕ್ಷಾ 30 ವರ್ಷ ಸರ್. ಎಲ್ಲರೂ ಆಶ್ವಾಸನೆ ಕೊಡ್ತಾರೆ ಎಲೆಕ್ಷನ್ ಬಂದ ಮೇಲೆ. ಆಮೇಲೆ ಯಾರು ನಮ್ಮಲ್ಲಿ ಹಣಿಗೆ ಹಾಕೋದಿಲ್ಲ. ಲೋಕಸಭೆ ಮಾಡಿದ್ರು ಅಷ್ಟೇ ರೀ, ವಿಧಾನಸಭೆ ಮಾಡಿ ನಾವು ಓಟ್ ಹಾಕಬಾರ್ದು ಅಂತ ವಿಚಾರ ಮಾಡ್ರಿ ಈ ಸಲ. ಏನು ಮಾಡಾಕತ್ತಾರೆ? ಜನರ ಸೇವೆ ಏನು ಮಾಡಾದಾರ ಸರ್? ಜನರ ಸೇವೆ ಏನು ಮಾಡಾದಾರ ಸರ್? ಯಾರು ಮಾಡೋದಿಲ್ಲ. ಇಲ್ಲ ಕಾಂಗ್ರೆಸ್ ಅವರು ಮಾಡೋದಿಲ್ಲ, BJP ಅವರು ಮಾಡೋದಿಲ್ಲ. ಬಡ್ರಿಗೆ ಯಾರು ನೋಡೋದೇ ಇಲ್ಲ. ನಮಗೆ ಕಾಂಗ್ರೆಸ್ BJP ಅಂತಂದು ಹಂಗಿಲ್ಲ ಸರ್. ಈಗ ಅಣ್ಣಾರು ಹೇಳ್ದಂಗೆ 30 ವರ್ಷ ಆಗ್ತಿರಿ ಅವರು. ಈಗ ನಾವು ಆಟೋ ಹೊಡ್ಯಾಕತ್ತ ಯಾವುದು ಎಲ್ಲರೂ ಬಂದರು ಆಶ್ವಾಸನೆ ಕೊಡ್ತಾರೆ ಹೊರತು ಯಾರೂ ಏನೋ ಪರಿಹಾರ ಮಾಡಿಲ್ಲ ಸರ್. ಸರ್ ಓಟ್ ಹಾಕೋದೇ ಬಂದ್ ಮಾಡತ್ತೀವಿ ಸರ್. ಓಟ್ ಹಾಕೋದೇ ಬಿಟ್ಟು ಬಿಡ್ಬೇಕಂತ ಮಾಡೋದು. ಏನು ಯಾವುದು ಜಾಸ್ತಿ ಕಾಣಿಸ್ತೈತಿ ಈಗ ಟ್ರೆಂಡ್ ಎಲೆಕ್ಷನ್? ನಮಗೆ BJP ಸರ್. BJP ಯಾಕೆ BJP ಬರಬೇಕು? BJP ನಮಗೆ ಮೋದಿ ಸರ್ಕಾರ ಬರಬೇಕು ಮತ್ತೊಮ್ಮೆ. ವಿನಯ್ ಕುಲಕರ್ಣಿ ಶಾಸಕರಾಗಿರುವ ಧಾರವಾಡ ಕ್ಷೇತ್ರದಲ್ಲಿ ನಾವಿದ್ದೀವಿ. ಇಲ್ಲಿನ ಜನರ ಮನಸ್ಥಿತಿ ಏನಿದೆ, ಲೋಕಸಭಾ ಚುನಾವಣೆ ಕುರಿತು ಏನು ಹೇಳ್ತಾರೆ, ಬನ್ನಿ ಕೇಳೋಣ. ಕಾಂಗ್ರೆಸ್ನವರು ಅದನ್ನು ಮಾಡಿರೋ ಇದನ್ನು ಮಾಡಿರೋ ಅಂತಾರೆ. ಅವರು ನುಡಿದಂತ ನಡೆದ ಸರ್ಕಾರ ಕಾಂಗ್ರೆಸ್ ಸರ್ಕಾರ. ಯಾವ್ದು ಹೇಳಿದ್ರು ಅವ್ರು ಅದನ್ನು ಮಾಡ್ಯಾರ. ಇನ್ನೂ ಏನೋ ಆಶ್ವಾಸನೆ ಕೊಟ್ಟರು ಅದನ್ನು ಮಾಡ್ತಾರೆ ಅವರು. BJP ಅವರಿಂದ ಏನೂ ಇಲ್ಲ, ರೈತರಿಗಂತೂ ಲಾಭ ಇಲ್ಲ, ಕೈಗಾರಿಕಾ ಪ್ರದೇಶದವ್ರಿಗೆ ಲಾಭ ಕೊಟ್ಟಿದ್ದಾರೆ ಹೊರತವ್ರು. BJP ಅವ್ರಿಗೆ ಕಾಂಗ್ರೆಸ್ ತಾರತ್ತು BJP ಅವರತ್ತು ಏನು ರೈತರ ಪರ ಯಾವ ಸರ್ಕಾರ ಇಲ್ಲ. JDS ಸರ್ಕಾರ ಒಂದೇ ರೈತರ ಪರ ಸರ್ಕಾರ. ಪ್ರಹ್ಲಾದ್ ಜೋಶಿ ಅವ್ರಷ್ಟು ಮಾಡಿದಾರೆ ಯಾವುದೇನು ಅನ್ನಕ್ಕೆ ಬರುತ್ತೆ ಈಗ. ಹೋದ್ರೆ ಅಂದ್ರೆ ವಿನೋದ ಸುಟ್ಟಿನ ಸರ್. ನಾವು ಕಾಂಗ್ರೆಸ್ ಸರ್. ಹೋದ ಸರಿ ಪ್ರಹ್ಲಾದ್ ಜೋಶಿ ಅವ್ರು ಹಾಕಿದ್ರು, ಈ ಸರಿ ಕಾಂಗ್ರೆಸ್ ರೀ. ಬದಲಿ ಚೇಂಜ್ ಮಾಡ್ಬೇಕಂತಾರೆ. ನೀವೇನು ಮಾಡ್ಬೇಕಂತೀರಿ? ನಮ್ಮ ಕಾಂಗ್ರೆಸ್ ಪಕ್ಕ ಮೊದಲಿಂದ ಕಾಂಗ್ರೆಸ್ ಒಟ್ಟು ಕಣ. BJP ಅವ್ರು ಅಲ್ಲ ನಾವು. ನಮ್ಮ ಮನೆಗೆ ಯಾರ BJP ಅವ್ರು ಬಂದ್ರೆ ಕಾಂಗ್ರೆಸ್ ಓಟು ಬರೋಂಗಿಲ್ಲ, ಮತ್ತು BJP ಅವ್ರು ಬರೋಂಗಿಲ್ಲ. ಕಟ್ಟ ಕಾಂಗ್ರೆಸ್ ಹಿಡ್ಕೊಂಡ್ರ ಮೊದಲಿಂದ. ನಮಗೆ ಇಲೆಕ್ಷನ್ ನಾವು ಪಕ್ಕ ಕಾಂಗ್ರೆಸ್ ರೀ. ಕಾಂಗ್ರೆಸ್ ಯಾಕಂತೀರಿ? ನರೇಂದ್ರ ಅವರು ಭಾಳ ಮಂದಿ ಎಲ್ಲ ಕಾಂಗ್ರೆಸ್ ರೀ ನಾವು. ಅಂದ್ರೆ ಇಲ್ಲಿ ಬಂದು ನೋಡಾರ ಅವ್ರ ನಮ್ಮನ್ನ. BJP ಇಲ್ಲಿ ಮಟ್ಟನು ಯಾವ ಬಂದು ಹನಿಕೆ ಹಾಕಿ ಪ್ರಹ್ಲಾದ್ ಜೋಶಿ ಬರೀ ಕಬಡ್ಡಿಗೆ ಬಂದು ಓಪನಿಂಗ್ ಮಾಡಿದವ, ಇನ್ನೂ ಮಟ್ಟ ಬಂದು ನೋಡಿಲ್ಲ ಇಲ್ಲಿ. ಕಾಂಗ್ರೆಸ್ ರೀ ಟೋಟಲ್. ಅದರ್ ಸಿಗ್ತಾರೆ ಕೆಲವು ಮಂದಿ. ಊರು ಅಂದ್ಮೇಲೆ BJPನ ಇರೋದ, ಕಾಂಗ್ರೆಸ್ ಇರೋದ, JDS ಇರೋದ. ಆಲ್ಮೋಸ್ಟ್ ಆಲ್ 70% ಕಾಂಗ್ರೆಸ್ ರೀ. ಯಾವ ಪಕ್ಷ ಬಂದ್ರೆ ಇಲ್ಲಿ ಕೆಲಸ ಕಾರ್ಯಗಳಾಗ್ತಾವ? ನಮ್ಗೆ ಕೆಲಸ ಪಲ್ಸ ಏನು ಮೇನಲ್ರಿ, ಒಟ್ಟು ಶಾಂತಿ ಇರ್ಬೇಕು ಊರು ನಾಡು ಎಲ್ಲ. ಶಾಂತಿ ಇರ್ಬೇಕಂದ್ರೆ ಯಾವ ಬರ್ಬೇಕು? BJPನ ಬರ್ಬೇಕು. ಯಾವ ಪಕ್ಷ ಚಲೋ ಅಂತದ್, ಕಾಂಗ್ರೆಸ್ BJPನ? ಕಾಂಗ್ರೆಸ್ ಏನ ಹೆಂಗಂತಾರೆ, ಹೆಣ್ಮಕ್ಳು ಮನ್ಯಾಗ ನಿಲ್ವಲ್ರು, ಬಸ್ ಫ್ರೀ ಆಗಿಂದ ಹೊಂಟು ಬಿಟ್ಟಾರ ಅಂತಾರೆ. ಏನಂತೀರಿ ಅಂತವ್ರಿಗೆ? ಹಂಗೆ ಎಲ್ಲರೂ ಇರೋದಿಲ್ರಿ ಸರ್. ಇರ್ತದ್ರಿ ಎಲೆಕ್ಷನ್. ಯಾವ ವಿಷಯದ ಮೇಲೆ ಎಲೆಕ್ಷನ್ ಆಗತ್ತೈತಿ ಈ ಸಲ? ಇಲ್ಲೇ ಎಲೆಕ್ಷನ್ ಆಗೋದು ರಾಷ್ಟ್ರೀಯತೆ ಮೇಲೆ ಆಗ್ತಾ ಇದ್ರೆ, ಹಿಂದುತ್ವದ ಮೇಲೆ ಆಗ್ತಾ ಇದೆ. ಇವೆರಡು ವಿಷಯ ಮತ್ತು ಅಭಿವೃದ್ಧಿ. ಏನು ಈಗ 10 ವರ್ಷದೊಳಗೆ ಏನು
ಮಾನ್ಯ ನರೇಂದ್ರ ಮೋದಿಯವರು ಅಭಿವೃದ್ಧಿ ಮಾಡ್ಯಾರ. ಅದರ ಮೇಲೆ ಬೇರೆ ದೇಶಗಳಕ್ಕಿಂತ ನಮ್ಮ ದೇಶ ಎಷ್ಟು ಮುಂದುವರಿಯತ್ತೈತಿ, ಏನು ಆರ್ಥಿಕ ಪರಿಸ್ಥಿತಿ ಒಳಗೆ ಯಾವ ರೀತಿ ಮೊದಲು ಹೆಂಗಿತ್ತು ಯು ಪಿ ಗೌರ್ಮೆಂಟ್ ಇದ್ದಾಗ, 2014 ನಂತರ ಈಗೇನಾಗಿದೆ 10 ವರ್ಷ ಆ ವಿಚಾರಧಾರೆ ಮೇಲೆ ಎಲೆಕ್ಷನ್ ಆಗ್ತಾಯಿದೆ. ಸ್ಥಳೀಯವಾಗಿ ನನ್ನ ಮಟ್ಟಿಗೆ ಹೇಳ್ಬೇಕಂದ್ರೆ ಬಿ ಜೆ ಪಿ ಸೂಕ್ತ. ಯಾಕಂದರೆ ಸಾಕಷ್ಟು ನಮ್ಮ ಪ್ರಧಾನಮಂತ್ರಿಗಳು ಸಾಕಷ್ಟು ದೇಶ ವಿದೇಶಗಳಲ್ಲಿ ನಮ್ಮ ಕೆಲಸ ಕಾರ್ಯ ಮಾಡ್ಯಾರ. ಅಷ್ಟೇ ಅಲ್ಲದೆ ದೇಶದ ಅಭಿವೃದ್ಧಿ ಮುಖ್ಯ ಇಲ್ಲಿ. ನನಗೇನು ಕೊಟ್ಟಿದ್ದಾರೆ ಅನ್ನೋದಕ್ಕಿಂತ ದೇಶಕ್ಕೇನು ಕೊಟ್ಟಾರ ಅನ್ನೋದು ಭಾಳ ಮಹತ್ವಪೂರ್ಣ ಆಗ್ತದೆ ಇಲ್ಲಿ. ಅಂಥ ಒಂದು ಕಾರ್ಯವನ್ನು ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮಾಡ್ಲಿಕ್ಕತ್ತಾರ. ಸ್ಥಳೀಯವಾಗಿ ಪ್ರಹ್ಲಾದ್ ಜೋಶಿ ಕೆಲಸ ಮಾಡಿದ್ದಾರೆ. ಪ್ರಹ್ಲಾದ್ ಜೋಶಿ ಸೂಕ್ತ ಅಭ್ಯರ್ಥಿ ಅಂತ ಅನ್ಸತ್ತಾ ನಿಮಗೆ? ಇಷ್ಟು ವರ್ಷ ಅವರು ಸಾಕಷ್ಟು ಕೆಲಸ ಮಾಡ್ಯಾರ. ಅದ್ರ ಜೊತೆಗೆ ಏನಪ್ಪ ಅಂದ್ರೆ ಅವರು ಮಂತ್ರಿಗಳಾಗಿ ನಮ್ಮ ಭಾಗಕ್ಕೆ ಏನು ಬೇಕು ಅದನ್ನು ಸಾಕಷ್ಟು ನಮಗೆ ಅಭಿವೃದ್ಧಿಯನ್ನು ಕೊಟ್ಟಾರ. ಆಮೇಲೆ ಮುಖ್ಯವಾಗಿ ನಾವು ಈಗ ಮೋದಿಯವ್ರನ್ನ ನೋಡಿ ನಾವು ಎಷ್ಟೋ ಮಂದಿ ನಾವು ಓಟ್ ಹಾಕ್ತೇವೆ. ಯಾಕಂದರೆ ದೇಶವ್ರ ಅವ್ರದ್ದು ಒಂದು ಪಾರ್ಟ್ ಅವ್ರದ್ದು ಅಷ್ಟೇ. ಜೋಶಿಯವರದು ಅವ್ರದ್ದು ಒಂದು ಪಾರ್ಟ್ ಅಷ್ಟೇ. ಆದರೆ ನಾವು ನೋಡೋದು ಮುಖ್ಯವಾಗಿ ನಮ್ಮ ಪ್ರಧಾನಮಂತ್ರಿಗಳು ಏನು ಮಾಡಿದ್ದಾರೆ, ನಮ್ಮ ದೇಶಕ್ಕೆ ಏನು ಮಾಡಿದ್ದಾರೆ, ಅದರಿಂದ ಏನು ಅಭಿವೃದ್ಧಿ ಆಗಿದೆ ಇವತ್ತು, ಮುಂದೆ ಏನು ಆಗಬೇಕು ಅನ್ನೋದನ್ನು ನಾವು ಇಟ್ಕೊಂಡು ನಾವಿಲ್ಲಿ ಓಟ್ ಹಾಕ್ಬೇಕಾಗ್ತದೆ. ಪ್ರಹ್ಲಾದ್ ಜೋಶಿ ಅವ್ರು ಬಂದರೆ ಯಾಕಂದ್ರೆ ಭಾಳ ಡೆವಲಪ್ಮೆಂಟ್ ಮಾಡ್ಯಾರ ಸರ್ ಅವರು. ನೋಡಿರಿ ಬೈಪಾಸ್ ರೋಡು ಎಲ್ಲ ನೀವು ಇದು ಮಾಡಿರಿ ಬೇಕಾರೆ. ಪ್ರಹ್ಲಾದ್ ಜೋಶಿ ಅವ್ರು ಸೂಕ್ತ. ಅವ್ರು ಬಂದ್ರೆ ಇನ್ನೂ ಡೆವಲಪ್ಮೆಂಟ್ ಆಗತ್ತೆ ನಮ್ದು. ವಿನೋದ ಸಿಟಿ ಮಾಡೋಕ್ಕಾಗೋದಿಲ್ಲ ಅಂತ. ಅಸೋಟಿ ಅವ್ರದ್ದು ಇದನ್ನೇ ಇಲ್ಲರಿ, ಅವ್ರದ್ದು ಏನು ಹೆಸರೇ ಇಲ್ಲ. ಎಲ್ಲಿ ಯಾರು ಇನ್ನೂ ವಿನಯ್ ಕುಲಕರ್ಣಿ ಅವ್ರು ಇದ್ದರು ರೀ, ಅವ್ರದ್ದು ಹವಾ ಇದು ಜಾಸ್ತಿ ಇತ್ತು. ವಿನಯ್ ಕುಲಕರ್ಣಿ MLA ಆಗ್ಯಾರಲ್ಲ, ಸೋತ್ರಿ. ಆದ್ರೆ ಅವ್ರದ್ದು ವಿನಯ್ ಕುಲಕರ್ಣಿ ಹೋಲ್ಡ್ ಭಾಳ ಐತ್ರಿ. ಅಂದ್ರೆ ಈ ಸರ್ತ ಮಾತ್ರ ಕಂಪಲ್ಸರಿ ಪ್ರಹ್ಲಾದ್ ಜೋಶಿ ಅವ್ರು ಫಿಕ್ಸ್ ರೀ. ಅವ್ರು ಹೈಯೆಸ್ಟ್ ಲೀಡ್ಲೇ ಬರ್ತಾರೆ ರೀ. ಈ ಎಪಿಸೋಡ್ ಶೂಟಿಂಗ್ ಮಾಡುವ ಹೊತ್ತಿಗೆ ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕ್ಷಿಪ್ರಗತಿಯ ರಾಜಕೀಯ ಬೆಳವಣಿಗೆಗಳು ಆರಂಭಗೊಂಡಿವೆ. ಈ ರಾಜಕೀಯ ಬೆಳವಣಿಗೆಗಳು ಬಿಜೆಪಿ ಅಭ್ಯರ್ಥಿ ಪ್ರಹ್ಲಾದ್ ಜೋಶಿಯವರ ಗೆಲುವಿಗೆ ತೊಡಕಾಗತ್ತಾ, ಕಾಂಗ್ರೆಸ್ ಅಭ್ಯರ್ಥಿ ವಿನೋದ ಸೂಟಿಯವರಿಗೆ ಲಾಭ ಆಗತ್ತಾ, ಅಥವಾ ಮೋದಿಯ ಅಲೆಯಲ್ಲಿ ಪ್ರಹ್ಲಾದ್ ಜೋಶಿ ಮತ್ತೊಮ್ಮೆ ಗೆಲುವಿನ ನಗೆ ಬೀರ್ತಾರ? ಇವಕ್ಕೆಲ್ಲ ಉತ್ತರ ಮುಂಬರುವ ಚುನಾವಣೆ. ಇದೇ ಇವತ್ತಿನ ವಿಶೇಷ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.